ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಎಲ್ರಿಗೂ ಕೂಡ ನಮಸ್ತೆ. ನಿನ್ನೆ ಮೊನ್ನೆ ವೀಕೆಂಡ್ ರಜೆ ಇತ್ತು. ಸೊ ಎಲ್ಲರೂ ಕೂಡ ಕಳೆದ ತರಗತಿಗಳನ್ನ ರಿವಿಷನ್ ಮಾಡ್ಕೊಂಡು ಬಂದಿರ್ತೀರ ಅನ್ಕೊಂಡಿರ್ತೀನಿ. ಯಾಕೆಂದ್ರೆ ಲಾಸ್ಟ್ ಕ್ಲಾಸಲ್ಲಿ ಫಾರ್ಮೇಷನ್ ಅಂಡ್ ಎವಲ್ಯೂಷನ್ ಆಫ್ ಅರ್ತ್, ಲಿಥೋಸ್ಪಿಯರ್, ಹೈಡ್ರೋಸ್ಪಿಯರ್ ಅಂಡ್ ಇನ್ನಿತರೆ ನಮ್ಮ ಬೇಸಿಕ್ ಜಿಯೋಗ್ರಫಿಯ ತರಗತಿಗಳನ್ನ ನೋಡ್ಕೊಂಡು ಬಂದಿದ್ವಿ. ಅಂದ್ರೆ ನಮ್ಮ ಭೂಮಿಯ ಉದಯ ಹೇಗೆ ಆಯಿತು, ಭೂಮಿಯ ವಿಕಾಸ ಎವಲ್ಯೂಷನ್ ಯಾವ ರೀತಿ ಆಯಿತು, ಲಿಥೋಸ್ಪಿಯರ್ ನಮ್ಮ ಶಿಲಾಗುಳದ ವಿಕಸನ ಯಾವ ರೀತಿ ಆಯಿತು, ಸ್ಟಾರ್ ಯಾವ ರೀತಿ, ನಕ್ಷತ್ರಗಳು ಯಾವ ರೀತಿ ಫಾರ್ಮೇಶನ್ ರಚನೆ ಆದವು, ಇನ್ನಿತರೆ ಅನೇಕ ವಿಚಾರಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಸೊ ಅದನ್ನ ನೋಡಿದ್ರೆ ಅಂದ್ರೆ ಇದು 4ನೇ ತರಗತಿ, ಬಟ್ ಸೆಕೆಂಡ್ ಚಾಪ್ಟರ್ ಸೋಲಾರ್ ಸಿಸ್ಟಮ್, ಯಾವುದು ಸೌರ ವ್ಯೂಹವನ್ನ ನೋಡ್ತಾ ಬರೋಣ. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಕೇಳಿಸ್ತಾ ಇದೆ ಅಂದ್ರೆ ಶುರು ಮಾಡ್ತೇನೆ. ನೋಟ್ಸ್ ಜೆರಾಕ್ಸ್ ಹಾಕಿಸ್ಕೋಬೇಕು. ನಂಬರ್ 1, ಜೆರಾಕ್ಸ್ ಹಾಕಿಸ್ಕೊಂಡು ನಾನು ವೀಕೆಂಡ್ ಅಲ್ಲಿ ಕ್ಲಾಸ್ ತಗೊಳ್ಳಲ್ಲ ಅಲ್ವಾ, ವೀಕ್ ಡೇಸ್ ಅಲ್ಲಿ ಏನ್ ಕ್ಲಾಸ್ ಆಗಿರುತ್ತೆ ಅಷ್ಟು ರಿವಿಷನ್ ಮಾಡ್ಬೇಕು ವೀಕೆಂಡ್ ಅಲ್ಲಿ. ನಂಬರ್ 2. ನಂಬರ್ 3, ನಾನೇನು ಡ್ರಾಯಿಂಗ್ ಚಿತ್ರವನ್ನ ಮಾಡಿಸ್ತೀನಿ ಅದನ್ನ 100 ಪೇಜಸ್ ವೈಟ್ ನೋಟ್ ಬುಕ್ ಏನ್ ಇಡಕ್ಕೆ ಹೇಳಿದೀನಲ್ವಾ ಅದ್ರಲ್ಲಿ ಬರ್ಕೋಬೇಕು. ನೀಟಾಗಿ ಕಾಣಿಸ್ತಾ ಇದೆಯೇನ್ರಿ? ಆಮೇಲೆ ಮದುವೆ ಹೋದ್ಮೇಲೆ ಸರ್ ನೀವು ಕಾಣಿಸ್ತಿಲ್ಲ ಅದು ಇದು ಹೇಳಕ್ ಹೋಗ್ಬೇಡಿ. ಸೊ ಈಗಲೇ ನೋಡಿ, ಎಲ್ಲವೂ ನೀಟಾಗಿ ಕಾಣಿಸ್ತಾ ಇದೆಯಾ? ನಾನ್ ಕಾಣಿಸ್ತಾ ಇದ್ದೀನಾ? ಬೋರ್ಡ್ ಕಾಣಿಸ್ತಾ ಇದೆಯಾ? ವಾಯ್ಸ್ ನೀಟಾಗಿ ಕೇಳಿಸ್ತಾ ಇದೆಯಾ? KMP ನಮಸ್ತೆ, ರೇಖಾ ಮ್ಯಾಮ್ ನಮಸ್ತೆ, ಪರಶುರಾಮ್ ನಮಸ್ತೆ, ಶರಣ್ ರೀ ಸರ್, ಇದೆ ಸುರೇಶ್ ಸರ್ ನಮಸ್ಕಾರ, ಪ್ರವೀಣ್ ಸದಾಶಿವ್ ಸರ್, ಎಸ್ ವೆರಿ ಗುಡ್, ಆಲ್ ಕ್ಲಿಯರ್. ಓಕೆ, ಡನ್. ಓಕೆ, ಫಸ್ಟು ನಕ್ಷತ್ರಗಳು ಹೇಗೆ ಉದಯ ಆಯ್ತು, ಭೂಮಿ ಹೇಗೆ ಉದಯ ಆಯ್ತು, ನಮ್ಮ ಕ್ರಸ್ಟ್ ಯಾವ ರೀತಿ ಫಾರ್ಮ್ ಆಯ್ತು ಇದೆಲ್ಲ ನೋಡಿದೀವಿ. ಆದ್ರೆ ಒಂದನ್ನ ನೋಡಿಲ್ಲ. ಮಮತಾ ಮ್ಯಾಮ್ ನಮಸ್ತೆ ಮ್ಯಾಮ್, ಒಂದನ್ನ ನೋಡಿಲ್ಲ. ಐಶ್ವರ್ಯ ಪಟೇಲ್ ಮ್ಯಾಮ್ ನಮಸ್ತೆ. ಓಕೆ, ಡನ್. ಏನೊಂದು ನೋಡಿಲ್ಲ ಅಂತ ಅಂದ್ರೆ ಮೂನ್ ಯಾವ ರೀತಿ ಫಾರ್ಮೇಶನ್ ಆಯ್ತು, ಅಂದ್ರೆ ಚಂದ್ರ ಯಾವ ರೀತಿ ರಚನೆ ಆಯ್ತು ಅಂತಕ್ಕಂಥದ್ದು ನೋಡಿಲ್ಲ. ಇಲ್ಲಿ ಅನೇಕ ಕಥೆಗಳಿದಾವೆ ಚಂದ್ರ ಯಾವ ರೀತಿ ರಚನೆ ಆಯ್ತು ಅನ್ನೋದಕ್ಕೆ. ಬೇಜಾನ್ ಹೈಪೋಥಿಸಿಸ್ ಇಲ್ಲೂ ಕೂಡ ಇದಾವೆ. ನಾವು ಭೂಮಿ ಉದಯ ಹೆಂಗಾಯ್ತು ಅಂತೇಳಿ ಒಂದು 5-6 ಹೈಪೋಥಿಸಿಸ್ ನೋಡಿದ್ವಲ್ವಾ, ಸಿದ್ಧಾಂತಗಳನ್ನ. ಅದೇ ರೀತಿ ಇಲ್ಲೂ ಇದಾವೆ. ಒಂದಷ್ಟು ಮಂದಿ ಏನ್ ಹೇಳಿದ್ರು ಅಂದ್ರೆ, ನಮ್ಮ ಚಂದ್ರ ಯಾವ ರೀತಿ ಫಾರ್ಮ್ ಆದ ಅಂದ್ರೆ, ನೀವು ಭೂಮಿಯನ್ನ ನೋಡಿರ್ತೀರಿ. ಪೆಸಿಫಿಕ್ ಡಿಪ್ರೆಷನ್ ಏನಿದೆ, ಪೆಸಿಫಿಕ್ ಅಲ್ಲಿ ಆಳವಾಗಿರ್ತಕ್ಕಂಥ ಗುಂಡಿ ಏನ್ ಕಾಣಿಸ್ತಿರಲ್ವಾ ಪೆಸಿಫಿಕ್ ಓಷನ್ ಅಲ್ಲಿ, ಸಮುದ್ರದಲ್ಲಿ. ಸೊ ಈ ಭಾಗನೇ ಭೂಮಿಯಿಂದ ಬೇರ್ಪಟ್ಟು ಚಂದ್ರ ಆಗಿದ್ದಾನೆ ಅಂತಕ್ಕಂಥದ್ದು ಒಂದಷ್ಟು ಕತೆ. ಸೊ ಅದಕ್ಕೆ ಇವತ್ತು ಪೆಸಿಫಿಕ್ ಅಲ್ಲಿ ಅಷ್ಟೊಂದು ಆಳ ಇರ್ತಕ್ಕಂಥದ್ದು ಯಾಕೆಂದ್ರೆ ಇಲ್ಲಿಂದನೇ ಚಂದ್ರ ಆಚೆ ಹೋಗಿ ಚಂದ್ರ ಆಗಿ ಫಾರ್ಮ್ ಆಗಿದ್ದಾನೆ ಅಂತಕ್ಕಂತಹ ಕತೆ ಇದೆ. ಸೊ ಇದಕ್ಕೂ ಒಂದಷ್ಟು ಎವಿಡೆನ್ಸ್ ಕೊಡ್ತಾರೆ. ಏನ್ ಎವಿಡೆನ್ಸ್ ಕೊಡ್ತಾರೆ ಅಂದ್ರೆ, ಭೂಮಿ ಮತ್ತೆ ಚಂದ್ರನಲ್ಲಿರ್ತಕ್ಕಂತಹ ಅನೇಕ ಮೆಟೀರಿಯಲ್ಸ್ ಸಿಮಿಲರ್ ಇದಾವೆ, ಒಂದೇ ತರ ವಸ್ತುಗಳಿದಾವೆ ಅಂತ ಹೇಳಿ. ಆದ್ರೆ ಇತ್ತೀಚೆಗೆ ಈ ಒಂದು ಸಿದ್ಧಾಂತವನ್ನ ನಮ್ಮ ಸೈಂಟಿಸ್ಟು ಒಪ್ಕೊಂಡಿಲ್ಲ. ಇಲ್ಲಪ್ಪ, ಪೆಸಿಫಿಕ್ ಇಂದ ಆಗಿಲ್ಲ, ಯಾವುದು ಚಂದ್ರ ಅಂತ ಹೇಳಿದ್ದಾರೆ. ಆದ್ರೆ ಮತ್ತೆಲ್ಲಿಂದ ಆಯ್ತು ಸರ್ ಚಂದ್ರ ಅಂತ ಬಂದಾಗ ಒಂದು ಥಿಯರಿ ಇಲ್ಲಿ ನಮಗೆ ಶುರುವಾಗ್ತಾ ಹೋಗುತ್ತೆ. The materials forming the moon was separated from the what we have at present depression in the occupied by the Pacific Oceans. ಅಂದ್ರೆ ಚಂದ್ರನ ರೂಪಿಸಿರ್ತಕ್ಕಂತಹ ವಸ್ತು ಪ್ರಸ್ತುತ ಪೆಸಿಫಿಕ್ ಮಹಾಸಾಗರ ಏನಿದೆಯಲ್ಲ ಅದರ ಆಳದಿಂದಲೇ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಫಸ್ಟ್ ಇತ್ತು. ಬಟ್ ಇದನ್ನೀಗ ಒಪ್ಕೊಳ್ಳಿಕ್ಕೆ ಯಾರು ರೆಡಿ ಇಲ್ಲ. ನೆಕ್ಸ್ಟ್, however, present scientists do not accept either of the explanations. above explanations ಅಂದ್ರೆ ಈ ಮೇಲಿನ ಈ ಚಂದ್ರ ಏನ್ ಈ ರೀತಿ ಆಯ್ತು ಅಂತ ಹೇಳಿದ್ರಲ್ವಾ, ಇದನ್ನ ನಮ್ಮ ಸೈಂಟಿಸ್ಟು ಒಪ್ಕೋತಾ ಇಲ್ಲ.
It is now generally believed that formation of the moon as a satellite of the earth, ಅಂದ್ರೆ ನಮ್ಮ ಭೂಮಿಯ ಸುತ್ತ ಏನ್ ಸುತ್ತುತ್ತಿದೆಯಲ್ಲ ಉಪಗ್ರಹವಾಗಿ ಈ ಚಂದ್ರ, it is an outcome of giant impact what is described as the big splat. ಅಂದ್ರೆ ಯಾವ ರೀತಿ ಚಂದ್ರ ಆಯ್ತಪ್ಪ ಅಂದ್ರೆ ಒಂದು ಸಿದ್ಧಾಂತವನ್ನ ಕೊಡ್ತಾರೆ. ಯಾವ್ದ್ರಿಂದ ಆಯ್ತು ಅದು ಅಂದ್ರೆ ಬಿಗ್ ಸ್ಪ್ಲಾಟ್ ಇಂದ ಆಗಿರ್ತಕ್ಕಂಥದ್ದು. ಅಂದ್ರೆ ದೈತ್ಯ ಘರ್ಷಣೆಯಿಂದ ಚಂದ್ರ ಉದಯ ಆಗಿದ್ದಾನೆ. ಬಿಗ್ ಸ್ಪ್ಲಾಟ್, ದೈತ್ಯ ಘರ್ಷಣೆಯಿಂದ ಚಂದ್ರ ಆಗಿದ್ದಾನೆ ಅಂತಕ್ಕಂಥದ್ದು. ಏನಪ್ಪ ಆ ದೈತ್ಯ ಘರ್ಷಣೆ ಅಂತ ಹೇಳಿ ನೋಡ್ತಾ ಬಂದ್ರೆ ನೋಡಿ, ನಮ್ಮ ಭೂಮಿ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಭೂಮಿಯ ಗ್ರಹ ಇವತ್ತೇ ನಾವು ಅರ್ತ್ ನೋಡ್ತಾ ಇದೀವಲ್ಲ ಅದಾಗಿರ್ಲಿಲ್ಲ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಭೂಮಿನ ನಾವು ಪ್ರೋ ಪ್ಲಾನೆಟ್ ಅಂತ ಏನ್ ಕರಿತೀವಲ್ಲ ಅಥವಾ ಪ್ರೋ ಅರ್ತ್ ಅಂತ ಏನ್ ಕರಿತಿದ್ವಲ್ವಾ. ಪ್ರೋ ಮೀನ್ಸ್ ಏನ್ಶಿಯಂಟ್, ಹಿಂದೆ ಏನಿತ್ತಲ್ಲ ಅದು. ತಾವು ಆಲ್ರೆಡಿ ಕಳೆದ ತರಗತಿಯಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಆ ಸಂದರ್ಭದಲ್ಲಿ ಪ್ರೋಟೋ ಅರ್ತ್ ಆಗಿತ್ತು ಅಥವಾ ಪ್ರೋ ಅರ್ತ್ ಆಗಿತ್ತು, ಅಥವಾ ಹಳೆಯ ಭೂಮಿ ಏನಾಗಿತ್ತು, ಇನ್ನ ಜೀವಿಗಳು ಉಗಮ ಆಗಿರ್ಲಿಲ್ಲ. ಹಾಗೇನಾಗುತ್ತೆ, ಒಂದು ದೊಡ್ಡ ಆಬ್ಜೆಕ್ಟ್, ಇವತ್ತೇ ನಾವು ಮಂಗಳ ಗ್ರಹ ಅಂತ ಕಾಣ್ತಾ ಇದೀವಲ್ಲ ಆ ರೀತಿಯ ಒಂದು ದೊಡ್ಡ ಆಬ್ಜೆಕ್ಟ್, ಒಂದು ದೊಡ್ಡ ವಸ್ತು ಭೂಮಿ ಕಡೆ ಫಾಸ್ಟ್ ಆಗಿ ಬರುತ್ತೆ. ಭೂಮಿ ಕಡೆಗೆ ಏನ್ ಫಾಸ್ಟ್ ಆಗಿ ಬರುತ್ತಲ್ಲ, ಬಂದು ಭೂಮಿಗೆ ಆ ದೊಡ್ಡದಾಗಿರ್ತಕ್ಕಂಥ ಒಂದು ವಸ್ತು, ಅಥವಾ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ತಿಯಾ ಅಂತಾನು ಕೂಡ ಕರೆಕ್ಟ್ ಆಗಿ ಹೋಗ್ತೀವಿ. ಅದನ್ನ ಏನ್ ಬರುತ್ತಲ್ವ ಅದನ್ನ THIA ತಿಯಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದು ಭೂಮಿಗೆ ಬಂದು ಅಪ್ಪಳಿಸುತ್ತೆ. ಅದನ್ನೇ ನಾವು ಅರ್ತ್ ತಿಯಾ ಇಂಪ್ಯಾಕ್ಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಏನು ಭೂಮಿಗೆ ಆ ದೊಡ್ಡದಾಗಿರ್ತಕ್ಕಂಥ ಯಾವ್ದೋ ಒಂದು ವಸ್ತು ಅಂತ ತಿಳ್ಕೊಳ್ಳಿ, ಮಂಗಳನ ರೀತಿ ಇರ್ತಕ್ಕಂಥ ಒಂದು ಗ್ರಹ ಅಂತ ಅನ್ಕೊಳ್ಳಿ. ಗ್ರಹ ಅಲ್ಲ, ಅದು ಒಂದು ವಸ್ತು, ಒಂದು ಆಬ್ಜೆಕ್ಟ್. ಅದು ಬಂದು ಏನು ಭೂಮಿಗೆ ಹೊಡೆಯುತ್ತಲ್ವಾ, ಹೊಡೆದ ತಕ್ಷಣ ಭೂಮಿಯಿಂದ ಒಂದಷ್ಟು ಭೂಮಿಯ ಭಾಗ ಕಿತ್ಕೊಂಡು ಹೋಗುತ್ತೆ. ಆ ಡೆಬ್ರಿಸ್ ಭೂಮಿದೇನಿರುತ್ತಲ್ಲ ಅದು ಕಿತ್ಕೊಂಡು ಹೋಗುತ್ತೆ. ಕಿತ್ಕೊಂಡು ನಮ್ಮ ಭೂಮಿಯ ಸುತ್ತ ಹರಡ್ಕೊಳ್ಳುತ್ತೆ. ಅದು ನಮ್ದು ಭೂಮಿಯಲ್ವ ಗುರುತ್ವಾಕರ್ಷಣ ಬಲ ಇದೆಯಲ್ಲ, ಅದರಿಂದ ಏನಾಗುತ್ತೆ, ಅದ್ರ ಸುತ್ತ ಏನ್ ಕಿತ್ಕೊಂಡು ಹೋಗಿತ್ತಲ್ಲ ಅದು ಕಾಲಾನುಕ್ರಮೇಣ ಭೂಮಿಯನ್ನ ಸುತ್ತಲಿಕ್ಕೆ ಶುರು ಮಾಡುತ್ತೆ, ಸುತ್ತಲಿಕ್ಕೆ ಶುರು ಆಗುತ್ತೆ. ಆಮೇಲೆ ತಮಗೆ 2ನೇ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಸಂಚಯನ ಮಾದರಿ, ಅಕ್ರಿಯೇಷನ್ ಮಾಡೆಲ್ ಅಂತ ಹೇಳಿ. ಏನು ಸುತ್ತಲಿಕ್ಕೆ ಶುರು ಆಗುತ್ತಲ್ವಾ, ಮುಂದೆ ಅದೇ ಮೂನ್ ಚಂದ್ರ ಆಗುತ್ತೆ. ಚಂದ್ರ ಆಗಿ ಇವತ್ತು ಸೂರ್ಯನ ಸುತ್ತನೂ ಕೂಡ ನಮ್ಮ ಭೂಮಿಯ ಸುತ್ತ ಈ ಚಂದ್ರ ಸುತ್ತುತ್ತಾ ಇದ್ದಾನೆ. ಈ ರೀತಿ ಫಾರ್ಮ್ ಆಯ್ತು ಚಂದ್ರ ಅಂತ ಹೇಳ್ತಕ್ಕಂಥದ್ದು. ಸೊ ಇದನ್ನ ಅಟ್ ಪ್ರೆಸೆಂಟ್ ಎಲ್ರು ಕೂಡ ಒಪ್ತಾರೆ, ಹೌದು ಚಂದ್ರ ಇದೇ ರೀತಿನೇ ಫಾರ್ಮ್ ಆಗಿರ್ತಕ್ಕಂಥದ್ದು. ಏನ್ ನಮ್ಮ ಭೂಮಿಯಿಂದ ಕಿತ್ಕೊಂಡು ಏನ್ ಬೇರೆ ಕಡೆ ಹೋಗಿಲ್ಲ, ಪೆಸಿಫಿಕ್ ಆಳದಿಂದ ಏನಿದ್ದೋಗಿಲ್ಲ. ಯಾವುದೋ ಒಂದು ಆಬ್ಜೆಕ್ಟ್, ಒಂದು ವಸ್ತು ಬಂದು ಹೊಡೆದಾಗ ಕಿತ್ಕೊಂಡು ಹೋಗಿರ್ತಕ್ಕಂತಹ ಆಬ್ಜೆಕ್ಟ್ ಅದು ಅಂತ ಹೇಳಿ ಕರೀತಾ ಹೋಗ್ತಾರೆ. ಸೊ ಒಂದ್ಸತಿ ಈ ಜಿಯಾಂಟ್ ಇಂಪ್ಯಾಕ್ಟ್ ಹೈಪೋಥಿಸಿಸ್ ಅಂದ್ರೆ ಮಹಾ ದೈತ್ಯ ಘರ್ಷಣೆಯ ಒಂದು ಕಲ್ಪನೆ, ಇವತ್ತೆಲ್ಲರೂ ಕೂಡ ಇದನ್ನ ಒಪ್ಕೊಂಡಿದೀವಿ. ಈಗ ಏನ್ ಹೇಳಿದ್ನಲ್ಲ ಅದೇ ನೋಟ್ಸ್ ಅಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಒಂದ್ ನಿಮಿಷ ನೋಡೋಣ. ಅಬೌಟ್ 4.4 ಬಿಲಿಯನ್ಸ್ ಇಯರ್ಸ್ ಅಗೋ, ಸುಮಾರು 4.4 ಬಿಲಿಯನ್ ವರ್ಷಗಳ ಹಿಂದೆ ಮಾರ್ಸ್ ಸೈಜ್ಡ್ ಬಾಡಿ, ಅಂದ್ರೆ ನಾವು ಇವತ್ತೇನು ಮಂಗಳ ಅಂತ ಹೇಳಿ ಕರಿತೀವಿ, ಆ ಗಾತ್ರದ ಒಂದು ಬಾಡಿ ಬಂದು ನಮ್ಗೆ ಹೊಡೆಯುತ್ತೆ. ಅದನ್ನೇ ನಾವು THEIA ತಿಯಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಪ್ರೊನೌನ್ಸಿಯೇಷನ್ ಏನೇ ಇರಲಿ, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಕೊಲೈಡ್ ವಿತ್ ದ ಅರ್ಲಿ ಅರ್ತ್, ನಮ್ಮ ಭೂಮಿ ಏನಿತ್ತು ಒಂದು ತಿಯಾ ಗಾತ್ರದ ಆರಂಭಿಕ ನಮ್ಮ ಭೂಮಿಗೆ ಬಂದು ಡಿಕ್ಕಿ ಹೊಡೆಯುತ್ತೆ. ಹೊಡೆದ ನಂತರ ದ ಇಂಪ್ಯಾಕ್ಟ್ ಎಜೆಕ್ಟೆಡ್ ಎ ಹ್ಯೂಜ್ ಅಮೌಂಟ್ ಆಫ್ ಮೋಲ್ಟನ್ ಡೆಬ್ರಿಸ್ ಇಂಟು ದ ಅರ್ತ್ ಆರ್ಬಿಟ್. ನಮ್ಮ ಭೂಮಿ ಏನ್ ಸುತ್ತುತ್ತಾ ಇರುತ್ತಲ್ವಾ, ಸುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಡಿಕ್ಕಿ ಹೊಡೆಯುತ್ತಲ್ವಾ, ಇದರಿಂದ ಅನೇಕ ಡೆಬ್ರೀಸ್ ಅಂದ್ರೆ ವಸ್ತುಗಳು ಬರ್ತವೆ. ಘರ್ಷಣೆಯಿಂದ ಪರಿಣಾಮವಾಗಿ ಕರಗಿದ ಅವಶೇಷಗಳು ಭೂಮಿಯ ಕಕ್ಷೆಗೆ ಅಪಾರವಾದ ಪ್ರಮಾಣದಲ್ಲಿ ಹೊರಸೂಸಲ್ಪಡುತ್ತವೆ, ಅಂದ್ರೆ ಭೂಮಿಯಿಂದ ಆಚೆ ಬರ್ತವೆ. ನೆಕ್ಸ್ಟ್ ಏನಾಗುತ್ತೆ, ದಿಸ್ ಡೆಬ್ರೀಸ್ ಗ್ರಾಜುಯಲಿ ಕೊಯಲ್ಸಿಡ್ ಅಂಡ್ ಅಕ್ರಿಯೇಷನ್ಸ್ ಟು ದ ಫಾರ್ಮ್ ದ ಮೂನ್. ಅಂದ್ರೆ ಅಕ್ರಿಯೇಷನ್ ಮಾಡಲ್, ನಾನು ಸಂಚಯನ ಪದ್ಧತಿ ಅಂತ ನಾನು ಹೇಳಿದ್ನಲ್ವಾ, ಆಲ್ರೆಡಿ ಹೇಳಿದ್ನಲ್ಲ. ಅಂದ್ರೆ ಅಕ್ರಿಯೇಷನ್ ಮಾಡಲ್ ಅಂದ್ರೆ ಚಿಕ್ಕ ಚಿಕ್ಕ ಕಣಗಳಿರ್ತವೆ, ಅವು ಸೇರ್ಕೊಂಡು ಕಲ್ಲುಗಳಾಗ್ತವೆ, ಚಿಕ್ಕ ಚಿಕ್ಕವು. ಆಮೇಲೆ ಅವು ದೊಡ್ಡ ದೊಡ್ಡ ಬೋಲ್ಡರ್ಸ್ ಆಗ್ತವೆ. ಆಮೇಲೆ ಅಂದ್ರೆ ಬಂಡೆ ಕಲ್ಲುಗಳು. ಆಮೇಲೆ ಅಂತವೆಲ್ಲ ಹೊಂದ್ಕೊಂಡು ಡಿಕ್ಕಿ ಹೊಡೆದು ಅವು ಸೇರ್ಕೊಂಡು ಮಲ್ಟಿಪಲ್ ಬೋಲ್ಡರ್ಸ್
ದೊಡ್ಡ ದೊಡ್ಡ ಬಂಡೆಗಳು ಅನೇಕ ಆಗ್ತವೆ. ಆಮೇಲೆ ಇವೆಲ್ಲ ಸೇರ್ಕೊಂಡು ಪ್ಲಾನೆಟೆಸಿಮಲ್ ಗ್ರಹ ಕಣ ಆಗತ್ತೆ. ಪ್ಲಾನೆಟೆಸಿಮಲ್ ಲಾಸ್ಟ್ ಕ್ಲಾಸಲ್ಲಿ ಇದನ್ನು ಹೇಳ್ಕೊಟ್ಟಿದ್ದೀನಿ. ಗ್ರಹ ಕಣ ಆಗತ್ತೆ. ಆಮೇಲೆ ಇದೆ ಪ್ಲಾನೆಟ್ ಆಗ್ತಕ್ಕಂಥದ್ದು, ಅಂದ್ರೆ ಗ್ರಹ ಆಗ್ತಕ್ಕಂಥದ್ದು. ಈ ಒಂದು ಪ್ರೋಸೆಸ್ ಏನಿದೆ ಇದನ್ನ ನಾವು ಅಕ್ರಿಯೇಷನ್ ಮಾಡೆಲ್ ಏನಂತ ನಾವು ಕರಿತಾ ಹೋಗ್ತೀವಿ. ಅಕ್ರಿಯೇಷನ್ ಮಾಡೆಲ್, ಕನ್ನಡದಲ್ಲಿ ಸಂಚಯನ, ಒಂದ್ ಕಡೆ ಸಂಚಯನ ಆಗ್ತಕ್ಕಂಥದ್ದು. ಈ ರೀತಿ ಚಂದ್ರ ಕ್ರಮೇಣ ಈ ಅವಶೇಷಗಳು ಒಂದಾಗಿ ಸಂಚಯನಗೊಂಡು ಚಂದ್ರವನ್ನ ರೂಪಿಸಲ್ಪಟ್ಟವು. ಚಂದ್ರ ನಂತರ ಕೋಲ್ಡ್ ಆಗುತ್ತೆ, ಕೂಲ್ ಆಗ್ತಾನೆ, ತಣ್ಣಗಾಗುತ್ತೆ, ಆಮೇಲೆ ಕಂಡೆನ್ಸೇಷನ್ ಘನೀಕರಣಗೊಂಡು ಇವತ್ತಿನ ಚಂದ್ರ ಆಗ್ತಕ್ಕಂಥದ್ದು. ಸೊ ತಾವೇನ್ ನೋಡ್ತಿದ್ದೀರಿ ನೋಡಿ, ಈ ರೀತಿಯ ಒಂದು ಪ್ರಕ್ರಿಯೆಯಾಗಿ ಚಂದ್ರ ಉದಯ ಆಗಿರೋದು. ಯಾರಿಗಾದ್ರೂ ಡೌಟ್ ಇದ್ರೆ ಕೇಳಬಹುದು. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಮೂನ್ ಇಸ್ ಎ ಪಾರ್ಟ್ ಆಫ್ ಅರ್ತ್ ಅಂತ ಮುಂಚೆ ಅಂದ್ಕೊಂಡಿದ್ರು, ಬಟ್ ಈಗ ಇಲ್ಲಪ್ಪ, ಮೂನ್ ಇಸ್ ನಾಟ್ ಎ ಪಾರ್ಟ್ ಆಫ್ ಅರ್ತ್. ಅಂದ್ರೆ ಇದು ಪಾರ್ಟ್ ಆಫ್ ಅರ್ತೆ, ಬಟ್ ಏನು ಪೆಸಿಫಿಕ್ ಓಷನ್ ಕಿತ್ಕೊಂಡು ಹೋಗಿದೆಯಲ್ಲ ಅದಲ್ಲ. ಬಟ್ ಯಾವುದೋ ಒಂದು ದೊಡ್ಡ ಆಕಾರದ ಒಂದು ವಸ್ತು ಅಥವಾ ಒಂದು ಆಬ್ಜೆಕ್ಟ್ ಅಥವಾ ತೀಯ ಅಂತ ಏನ್ ಕರಿತೀವಲ್ಲ, ಅದ್ ಬಂದು ನಮ್ಗೆ ಹೊಡೆದಾಗ ಆಗ ಭೂಮಿಯಿಂದ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು. ಅದಾದ್ಮೇಲೆ ಕೋಲ್ಡ್ ಆಗಿ ಚಂದ್ರ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಇವತ್ತು ಏನ್ ಹೇಳ್ತಾರೆ ಅಂದ್ರೆ, ಹೌದು ಭೂಮಿ ಚಂದ್ರ ಸ್ವಲ್ಪ ಏನು ವಸ್ತುಗಳಿದಾವೆ, ಸ್ವಲ್ಪ ಸಿಮಿಲಾರಿಟಿ ಇದಾವೆ ಅಂತ. ಕ್ಲಿಯರ್? ಓಕೆನಾ? ನಾನು ಮುಂದೆ ಹೋಗ್ಬೋದಾ? ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಸೆಲೆಸ್ಟಿಯಲ್ ಬಾಡೀಸ್. ಏನ್ ಸರ್ ಇದು ಬಾಡೀಸು? ಸೆಲೆಸ್ಟಿಯಲ್ ಬಾಡೀಸ್ ಸಿಂಪಲ್, ಆಕಾಶ ಕಾಯಗಳು ಅಂತ ಕನ್ನಡದಲ್ಲಿ. ಸೊ ಸೆಲೆಸ್ಟಿಯಲ್ ಅಂದ್ರೆ ಆಕಾಶ, ಕಾಯ ಅಂತ ಹೇಳಿ ಕನ್ನಡದಲ್ಲಿ ಹೇಳೋದಲ್ವಾ. ಕಾಯ ಅಂದ್ರೆ ತಮಗೆ ಗೊತ್ತು, ಬಾಡಿ ನಥಿಂಗ್ ಬಟ್ ಈ ಬಾಡಿ ಅಲ್ಲ, ಒಂದು ಇದು ವಸ್ತು. ಆಕಾಶ ಅಂದ್ರೆ ಆಕಾಶದಲ್ಲಿ ಏನ್ ನಾವು ಕಾಣ್ತಕ್ಕಂಥ ವಸ್ತುಗಳೇ ಆಕಾಶ ಕಾಯಗಳು. ಸಿಂಪಲ್ ಅಲ್ವಾ? ಅಂದ್ರೆ ನಾವು ನಿನ್ಕೊಂಡು ನೋಡಿದ್ರೆ, ಬೆಳಗ್ಗೆ ನಿನ್ಕೊಂಡು ನೋಡಿದ್ರೆ ನಕ್ಷತ್ರ ಕಾಣ್ತದೆ, ಅಂದ್ರೆ ಸೂರ್ಯ. ನೈಟ್ ಆದ್ರೆ ಚಂದ್ರ ಕಾಣ್ತಾನೆ, ಅಲ್ಲಲ್ಲೇ ನಕ್ಷತ್ರ ಪುಂಜಗಳು ಕಾಣ್ತವೆ, ಗ್ಯಾಲಕ್ಸಿ. ಆಮೇಲೆ ಇನ್ನು ಅನೇಕ ವಸ್ತುಗಳು ನಾವೇನು ಆಕಾಶದಲ್ಲಿ ನೋಡ್ತೀವಲ್ವಾ, ಇವೆಲ್ಲವನ್ನ ನಾವು ಆಕಾಶ ಕಾಯಗಳು ಅಥವಾ ಸೆಲೆಸ್ಟಿಯಲ್ ಬಾಡೀಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೆಲೆಸ್ಟಿಯಲ್ ಬಾಡೀಸ್ ಆರ್ ಆಸ್ಟ್ರೋನಾಮಿಕಲ್ ಆಬ್ಜೆಕ್ಟ್ಸ್ that exist in the universe behind Earth's atmosphere. They include stars, planets, moons, asteroids, and galaxies. ಆಕಾಶಕಾಯಗಳು ಅಂದ್ರೆ ಭೂಮಿಯ ವಾತಾವರಣವನ್ನು ಮೀರಿ, ಅಂದ್ರೆ ಮೇಲೆ ವಿಶ್ವ ನಥಿಂಗ್ ಬಟ್ ನಮ್ಮ ಬ್ರಹ್ಮಾಂಡದಲ್ಲಿ, ಅಂದ್ರೆ ನಮ್ಮ ಯೂನಿವರ್ಸ್ ಅಲ್ಲಿ ಇರತಕ್ಕಂತಹ ಖಗೋಳ ವಸ್ತುಗಳೇ ನಾವು ಆಕಾಶಕಾಯಗಳು ಅಂತ ಹೇಳ್ತೀವಿ. ಆ ಆಕಾಶಕಾಯಗಳು ಖಗೋಳ ವಸ್ತುಗಳು ಯಾವ್ಯಾವು? ಸ್ಟಾರ್ಸ್ ನಕ್ಷತ್ರ, ಪ್ಲಾನೆಟ್ಸ್ ಗ್ರಹಗಳು, 8 ಗ್ರಹಗಳನ್ನೇ ನೋಡ್ತೀವಲ್ವಾ, ಮೂನ್ ಚಂದ್ರ, ಆಸ್ಟಿರಾಯ್ಡ್ಸ್ ಕ್ಷುದ್ರ ಗ್ರಹಗಳು, ಗ್ಯಾಲಕ್ಸೀಸ್. ಸೊ ಇವೆಲ್ಲವನ್ನ ಕೂಡ ನಾವು ಸೆಲೆಸ್ಟಿಯಲ್ ಬಾಡೀಸ್ ಅಂತ ಹೇಳಿ ಕರಿತೀವಿ. ಸೊ ಆಕಾಶ ಗಂಗೆ. ಕ್ಲಿಯರ್? ಎಸ್. ಏನು ವೆರಿ ಗುಡ್ ಕ್ವಶನ್ ಆಕ್ಚುಲಿ ಪ್ರವೀಣ್ ಸಿಂದಾಗಿ ಅವರು. ಸರ್ ತೀಯ ಅಂತಕ್ಕಂಥದ್ದು ಬಂದು ಭೂಮಿಗೆ ಅಪ್ಪಳಿಸ್ತಲ್ವಾ ಸರ್, ಅಪ್ಪಳಿಸಿ ಭೂಮಿ ಒಂದಷ್ಟು ಪಾರ್ಟ್ ಬ್ರೇಕ್ ಆದ್ವು ಅಲ್ವಾ ಸರ್. ಆ ತೀಯ ಪಾರ್ಟ್ ಎಲ್ಲೋಯ್ತು, ಎಲ್ಲೋಗಿದೆ ಗೊತ್ತಿಲ್ಲ. ಈಗ ನಿಮ್ಗೆ ನಾನು ಬೈನರಿ ಸ್ಟಾರ್ ಥಿಯರಿ ಹೇಳ್ಕೊಟ್ಟಿದ್ದೆ, ದ್ವಿನಕ್ಷತ್ರ ಸಿದ್ಧಾಂತ ಅಂತ ಹೇಳಿ. ಅಂದ್ರೆ ಯಾವುದೋ ಒಂದು ದೊಡ್ಡ ನಕ್ಷತ್ರ ಬಂತು, ಇದನ್ನ ಅಟ್ರಾಕ್ಟ್ ಮಾಡ್ತು, ಆಮೇಲೆ ಅದು ಡಿಕ್ಕಿ ಹೊಡಿತು, ಅದು ಹೋಯ್ತು ಅಂದಲ್ಲ, ಎಲ್ಲೋಯ್ತು ಗೊತ್ತಿಲ್ಲ. ಅಂಡ್ ಇದೆಲ್ಲದಕ್ಕೂ ಎವಿಡೆನ್ಸ್ ಇಲ್ಲ, ಇದು ಒಂದು ಊಹೆ.
ಚಂದ್ರ ಹಿಂಗೆ ಆಗಿದಾನೆ ಗ್ಯಾರಂಟಿ ಇಲ್ಲ. ನಾವು ಮುಂಚೆ ಏನ್ ಅನ್ಕೊಂಡಿದ್ವಿ, ಪೆಸಿಫಿಕ್ ಇಂದ ಬಂದಿತ್ತು ಅನ್ಕೊಂಡಿದ್ವಿ. ಈಗ ಏನ್ ಅನ್ಕೊಂಡಿದ್ವಿ, ಇನ್ನೊಂದ್ ಯಾವ್ದೋ ಬಂದು ಗ್ರಹ ಹೊಡಿತು ಅನ್ಕೊಂಡಿದ್ವಿ. ನೆಕ್ಸ್ಟ್ ಇನ್ನೊಬ್ಬ ಯಾರಾದ್ರೂ ಹೇಳಿ ಅದಕ್ಕೊಂದಷ್ಟು ಎವಿಡೆನ್ಸ್ ಕೊಟ್ರೆ ನಾವು ಅದು ಸರಿ ಅನ್ಕೋತೀವಿ. ಸೊ ನಾನು ಫಸ್ಟ್ ಕ್ಲಾಸಲ್ಲೇ ಹೇಳಿದೆ, ನಾವೇನ್ ಜಿಯೋಗ್ರಫಿ ಓದ್ತಾ ಇದ್ದೀವಿ ಮತ್ತೆ ನಾವೇನ್ ಸೈನ್ಸ್ ಅನ್ನ ಓದ್ತಾ ಇದ್ದೀವಿ, ಎಲ್ಲ ವೈ ಕ್ವಶನ್ಗಳಿಗೂ ಕೂಡ ನಿಮಗೆ ಆನ್ಸರ್ ಸಿಗಲ್ಲ. ಎಲ್ಲ ಯಾಕೆ ಅಂತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಸಿಗಲ್ಲ. ಯಾಕೆಂದ್ರೆ ಇದು ಒಂದು ಥೀಸಿಸ್, ಹೈಪೋಥೀಸಿಸ್. ಅಂದ್ರೆ ಒಂದಷ್ಟು ನಮ್ಮ ತೀರ್ಮಾನಗಳನ್ನ ತೆಗೆದುಕೋತೀವಿ ಅಷ್ಟೇ, ಇನ್ನೊಂದಷ್ಟು ನಮ್ಮ ಇಮ್ಯಾಜಿನೇಷನ್ ಮಾಡ್ಕೋತೀವಿ, ಕಲ್ಪನೆಯನ್ನ ಮಾಡ್ಕೋತೀವಿ. ಸೊ ಹಂಗಾಗಿ ಅದೆಲ್ಲೋಯ್ತು ಗೊತ್ತಿಲ್ಲ. ಅಂಡ ಅದು ಸದ್ಯಕ್ಕೆ ನಮಗೆ ಬೇಕಾ? ವಿಜ್ಞಾನಿಗಳು ಕಂಡುಹಿಡಿಯೋವರೆಗೂ ನಾವು ಏನನ್ನು ಕೂಡ ಮಾಡ್ಲಿಕ್ಕಾಗಲ್ಲ. ಸೊ ಅದೀಗ ನಮಗೆ ಬೇಕಾಗಿಲ್ಲ. ಸರ್ ಅರ್ತಿಂದ ಕಿತ್ಕೊಂಡು ಹೋಯ್ತಲ್ಲ ಸರ್, ಆ ಪಾರ್ಟ್ ಇದೇನೇ ಅಲ್ವಾ ಸರ್? ಎಸ್, ಅರ್ತಿಂದ ಏನ್ ಕಿತ್ಕೊಂಡು ಬಂತು ಅಂತ ಹೇಳಿದ್ವಲ್ಲ, ಅದೇ ಈಗ ಚಂದ್ರ ಆಗಿದೆ ಅಂತ ಹೇಳಿದ್ದಾರೆ. ನಾವು ಅದನ್ನ ನಂಬ್ಕೊಂಡಿದೀವಿ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಯಾವ್ದನ್ನ ಬಂದ್ರೆ ಅದಕ್ಕೆ ನಾವು ಅಪ್ಡೇಟ್ ಆಗ್ಬೇಕಾಗತ್ತೆ. ಕ್ಲಿಯರ್? ನಿಮಗೆ ನಾನು ಅದಕ್ಕೆ ಹೇಳಿದೆ ಫಸ್ಟ್ ಕ್ಲಾಸ್ ಅಲ್ಲಿ, ನಾನು ಮ್ಯಾನುಫ್ಯಾಕ್ಚರಿಂಗ್ ಕ್ಲಾಸ್ ಅಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಏನು ಅಂದ್ರೆ ಸೈಂಟಿಸ್ಟ್ ಅಲ್ಲ, ಸೈನ್ಸ್ ಅನ್ನ ತಿಳಿದುಕೊಂಡಿರ್ತಕ್ಕಂಥದ್ದು ಇಷ್ಟು, ಅವರೇ ಸೈಂಟಿಸ್ಟ್. ಇಟ್ ಮೀನ್ಸ್ ಸಾವಿರಾರು ಲಕ್ಷಾಂತರ ನಕ್ಷತ್ರಗಳು ಸೇರ್ಕೊಂಡು ನಕ್ಷತ್ರ ಪುಂಜ ಆಗುತ್ತೆ, ಕಾನ್ಸ್ಟಿಲೇಷನ್ ಅಂತ ಹೇಳಿ ಕರಿತೀವಿ. ಅಂತಹ ಲಕ್ಷಾಂತರ ನಕ್ಷತ್ರಗಳ ಗುಂಪು ಸೇರ್ಕೊಂಡು ಒಂದು ಗ್ಯಾಲಕ್ಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮದು ಮಿಲ್ಕಿ ವೇ ಗ್ಯಾಲಕ್ಸಿ, ನಮ್ದೊಂದು ಮಿಲ್ಕಿ ವೇ ಗ್ಯಾಲಕ್ಸಿ. ಈ ತರ ಲಕ್ಷಾಂತರ ಗ್ಯಾಲಕ್ಸಿಗಳು ಸೇರ್ಕೊಂಡು ಒಂದು ಯೂನಿವರ್ಸ್ ಆಗಿರತಕ್ಕಂಥದ್ದು. ನಮಗೆ ಯಾವುದೋ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿ, ಒಂದೇ ಒಂದು ಗ್ಯಾಲಕ್ಸಿ, ಈ ತರದ ಲಕ್ಷಾಂತರ ಗ್ಯಾಲಕ್ಸಿಗಳಿದಾವೆ. ಆ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಒಂದು ಸೋಲಾರ್ ಸಿಸ್ಟಮ್, ಒಂದು ಸೌರವ್ಯೂಹ. ಆ ಸೌರವ್ಯೂಹದಲ್ಲಿ ಒಬ್ಬ ಸೂರ್ಯ, 8 ಗ್ರಹಗಳು. ಈ ಗ್ರಹಗಳ ಬಗ್ಗೆ ನಮ್ಗೆ ಇನ್ನ ಕಂಪ್ಲೀಟ್ ಆಗಿ ಗೊತ್ತಿಲ್ಲ. ನಮ್ಮ ಭೂಮಿ ಬಗ್ಗೆನೇ ನಮಗೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲ. ಮಂಗಳ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಜಸ್ಟ್ ಇದೊಂದೇನು, ಒಂದು ಗ್ಯಾಲಕ್ಸಿ, ಒಂದು ಸೋಲಾರ್ ಸಿಸ್ಟಮ್ ಅಷ್ಟೇ. ಈ ತರದ ಲಕ್ಷಾಂತರ ಇದಾವೆ ಗ್ಯಾಲಕ್ಸಿಗಳು, ಅದ್ರಲ್ಲಿ ಏನೇನಾಯ್ತೋ ನಮಗೆ ಗೊತ್ತಿಲ್ಲ. ಸೊ ಆ ಲಕ್ಷಾಂತರ ಗ್ಯಾಲಕ್ಸಿಗಳನ್ನ ಸೇರ್ಕೊಂಡು ಒಂದು ಯೂನಿವರ್ಸ್ ಅಂತ ಅವ್ರೆ. ಈಗ ಇನ್ನೊಂದ್ ಏನ್ ಹೇಳ್ತಾವ್ರು ಗೊತ್ತಾ? ಒಂದಲ್ಲ ಇರೋದು ಯೂನಿವರ್ಸು, ಸಹಸ್ರಾರು ಬ್ರಹ್ಮಾಂಡಗಳಿದಾವೆ ಅಂತ ಹೇಳ್ತಾ ಇದೆ ನಮ್ಮ ಒಂದಷ್ಟು ಗ್ರಂಥಗಳು. ಸಹಸ್ರಾರು ಭೂಮಂಡಲಗಳಿದಾವೆ, ಅಂದ್ರೆ ಮಲ್ಟಿಪಲ್ ಯೂನಿವರ್ಸ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಸ್ಟಡಿ ಮಾಡ್ಲಿಕ್ಕೆ, ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ವಿಜ್ಞಾನಕ್ಕೆ ನಿಲುಕದ ಅನೇಕ ಸಂಗತಿಗಳಿದ್ದಾವೆ. ನಾವು ಈಗ ಪ್ರೆಸೆಂಟ್ ತಿಳ್ಕೊಂಡಿರ್ತಕ್ಕಂಥ 0.0009%. ಅಂಡ್ ನಾನು ನಿನ್ನೆ ನಮ್ಮ ಕೃಷ್ಣೇಗೌಡ ಸರ್ದು ಒಂದು ಸ್ಪೀಚ್ ಕೇಳ್ತಾ ಇದ್ದೆ. ಅವ್ರೊಂದು ಮಾತು ಹೇಳ್ತಾ ಇದ್ರು, ಎಲ್ಲದಕ್ಕೂ ವೈಜ್ಞಾನಿಕತೆಯನ್ನ ಯಾಕೆ ತರ್ತಿರ್ರಿ ಅಂತ. ಅಂದ್ರೆ ಇವತ್ತು ನಾನೇನಾದ್ರು ಹೇಳಕ್ ಹೊಟ್ಟಿದ್ದೀನಿ ಅಂದ್ರೆ ಸೈಂಟಿಫಿಕಲಿ ಪ್ರೂವ್ ಮಾಡು ಅಂತಾರೆ. ಗುರು ಒಂದ್ ಮಾತು ಹೇಳ್ತಾ ಇದ್ದೀನಿ, ನಮಗೆ ಸೈನ್ಸ್ ತಿಳಿದಿರೋದು 0.01%. ಹಾಗಂತ 99% ಏನೋ ಒಂದು ಇದೆಯಲ್ಲ ಈ ಪ್ರಪಂಚದಲ್ಲಿ, ಒಟ್ಟಿರುತ್ತಲ್ವಾ, ನಮಗೆ ಗೊತ್ತಿಲ್ಲ ಅಷ್ಟೇ. ಅದು ನಾವು ತಿಳ್ಕೊಂಡ್ರೆ 0.1%. ಇನ್ನ 99% ಏನೋ ಇದೆ, ನಮಗೆ ತಿಳಿದಿಲ್ಲ ಅಂದ ಮಾತ್ರಕ್ಕೆ ಅದು ಸುಳ್ಳು ಅಂತ ಅಲ್ಲ ಅರ್ಥ. ಅದಕ್ಕೇನೆ ಎಲ್ಲದಕ್ಕೂ ಕೂಡ ವೈಜ್ಞಾನಿಕವಾಗಿ ನೋಡ್ಬೇಕು ಅಂತಕ್ಕಂಥದ್ದೇನಿಲ್ಲ. ವಿಜ್ಞಾನ ಒಂದು ಆಯಾಮ ಅಂತ ಹೇಳ್ತಾರೆ ಅವರು, ಹೌದಲ್ವಾ? ವಿಜ್ಞಾನ ಒಂದು ಆಂಗಲ್ ಅಷ್ಟೇ. ಅದನ್ನ ನಾವೆಲ್ಲ ಕಡೆ ತರಗಲ್ಲ. ನಿಮ್ಮ ಹಿಂದುತ್ವ ಸೈಂಟಿಫಿಕಲಿ ಅದೇ ವ್ಯೂವರ್ಸು, ನೀವು ಇಸ್ಲಾಂ ಸೈಂಟಿಫಿಕಲಿ ಹೆಂಗ್ ಕರೆಕ್ಟ್ ಆಗಿದೆ ಹೇಳು, ಅಥವಾ ನೀವು ಕ್ರಿಶ್ಚಿಯನ್ ಸೈಂಟಿಫಿಕಲಿ ಹೆಂಗ್ ಕರೆಕ್ಟ್ ಆಗಿದೆ ಹೇಳು ಅಂದ್ರೆ ಅದು ವಿತ್ತಂಡವಾದ. ಅಂದ್ರೆ ಎಲ್ಲವನ್ನು ಕೂಡ ಹಂಗೆ ನೋಡಬಾರ್ದು ಅಂತ ಏನಿಲ್ಲ. ಅಂದ್ರೆ ಎಲ್ಲವೂ ಒಂದೊಂದು ಆಯಾಮ ಇದಾವೆ. ಒಂದು ನಂಬಿಕೆ, ಒಂದು ಬಿಲೀಫ್, ಒಂದು ಆಧಾರ ಅಂತಕ್ಕಂತಿದ್ದಾವೆ. ಈ ರೀತಿ ಎಲ್ಲೋ ಒಂದು ಕಲ್ಪನೆ, ಎಲ್ಲೋ ಒಂದು ನಂಬಿಕೆ, ಅದಕ್ಕೊಂದಷ್ಟು ಎವಿಡೆನ್ಸ್ ಕೊಟ್ಟಿದ್ದಾರೆ. ನಾಳೆ ಇದು ರಾಂಗ್ ಅನ್ನೋದಕ್ಕೆ ಇನ್ನೊಂದಷ್ಟು ಎವಿಡೆನ್ಸ್ ಬಂದ್ರೆ ಇದು ರಾಂಗ್. ನಾವು ಪ್ಲೇಟೋ ನಾವೇನ್ ಅನ್ಕೊಂಡಿದ್ವಿ, ಅದು ಒಂದು ಗ್ರಹ, ಪ್ಲೂಟೋ ಒಂದು ಗ್ರಹ ಅನ್ಕೊಂಡಿದ್ವಿ. ಆಮೇಲೆ ನಮ್ಮ ಖಗೋಳಶಾಸ್ತ್ರಜ್ಞರ ಒಂದು ಮೀಟಿಂಗ್ ನಡೆಯುತ್ತೆ. ಆಮೇಲೆ ಅದಕ್ಕೊಂದಷ್ಟು ಎವಿಡೆನ್ಸ್ ಕೊಡ್ತಾರೆ, ಇಲ್ಲಪ್ಪ ಇದು ಗ್ರಹ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತೇಳಿ ಆಮೇಲೆ ತೆಗೆದಾಗ್ತೀವಿ. ಸೊ ನಮಗೆ ಎಲ್ಲಿವರೆಗೂ ಎಷ್ಟು ಗೊತ್ತಿರ್ತದೆ ಅಷ್ಟು ಮಾತ್ರ ನಾವು ನೋಡ್ತಾ ಇರ್ತೀವಿ. ಓಕೆ, ಆಮೇಲೆ ನನ್ನ ಕ್ಲಾಸ್ ಎಲ್ಲೋ ಸ್ಪಿರಿಚುವಲ್ ಕಡೆ ಹೋಗ್ಬಿಡುತ್ತೆ, ಆಮೇಲೆ ಆಧ್ಯಾತ್ಮಿಕ ತರಗತಿ ಆಗ್ಬಿಡುತ್ತೆ. ನಿಮ್ಗೆ ಈಗಲೇ ಬೋರಿಂಗು, ಆಮೇಲೆ ಆ ಕಡೆ ಹೋದ್ರೆ ಇನ್ನೂ ಬೋರಿಂಗ್ ಆಗುತ್ತೆ. ಅದ್ ಬಿಡೋಣ, ಈ ಕಡೆ ಬರೋಣ.
ಆಮೇಲೆ ಇನ್ನ ಅನೇಕ ಸಿದ್ಧಾಂತಗಳಿದಾವೆ. ಚಂದ್ರ ಹಿಂಗಾಯ್ತು, ಇನ್ನ ಈ ರೀತಿ ಆಗ್ಲಿಲ್ಲ, ಯಾವ್ದೋ ಒಂದು ಉಲ್ಕೆ ಬಂದು ಭೂಮಿಗೆ ಹೊಡೀತು, ಆಮೇಲೆ ಚಂದ್ರ ಉದಯ ಆದ ಅಂತ ಒಂದು ಕತೆ ಇದೆ. ಸೊ ಅವೆಲ್ಲವೂ ಕೂಡ ಒಂದು ಕತೆ. ಅಟ್ ಪ್ರೆಸೆಂಟ್ ಒಪ್ಕೊಂಡಿರೋದು ಯಾವ್ದು ಅಂದ್ರೆ, ನಾನೀಗ ನಿಮ್ಗೆ ಈ ಮಾಡೆಲ್ ಹೇಳ್ಕೊಟ್ನಲ್ವಾ, ಜಿಯಾಂಟ್ ಇಂಪ್ಯಾಕ್ಟ್ ಹೈಪೋಥಿಸಿಸ್ ಅಂತೇಳಿ, ದೈತ್ಯ ಘರ್ಷಣೆಯ ಕಲ್ಪನೆ ಅಂತೇಳಿ, ಅಟ್ ಪ್ರೆಸೆಂಟ್ ಇದನ್ನು ಒಪ್ಕೊಂಡಿದೀವಿ ನಾವು ಭೂಮಿ ಉದಯಕ್ಕೆ ಹೆಂಗೆ ಒಂದು 10 ಸಿದ್ಧಾಂತಗಳನ್ನ ಹೇಳಿದ್ನಲ್ವಾ, ಕೊನೆಗೆ ಒಪ್ಕೊಂಡಿರೋದು ಯಾವುದು, ಬಿಗ್ ಬ್ಯಾಂಗ್ ಥಿಯರಿ ಒಪ್ಕೊಂಡಿದೀವಿ. ನಾಳೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ರಾಂಗ್ ಅಂತ ಇನ್ನೊಬ್ಬ ಬರ್ಬೋದು. ಓಕೆನಾ? ಓಕೆ, ಈಗ ಸಮ್ ಸೆಲೆಸ್ಟಿಯಲ್ ಬಾಡೀಸ್ ನೋಡಿ. ಜಿಯೋಗ್ರಫಿ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ, ನೀಟಾಗಿ ಅರ್ಥ ಮಾಡ್ಕೋತಾ ಬನ್ನಿ. ಓಕೆನಾ? ಫುಲ್ ಎಂಜಾಯ್ ಮಾಡಿ. ಲಾಸ್ಟ್ ಕ್ಲಾಸ್ ಹೆಂಗೆ ಎಂಜಾಯ್ ಮಾಡಿದ್ರು ಈ ಕ್ಲಾಸ್ ಹಂಗೆ ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡಿ. ಒಂದು ಕ್ಯೂರಿಯಾಸಿಟಿ ಬೆಳೆಸ್ಕೊಳ್ಳಿ ಅಷ್ಟೇ. ಸಮ್ ಸೆಲೆಸ್ಟಿಯಲ್ ಬಾಡೀಸ್ ಆರ್ ವೆರಿ ಬಿಗ್ ಅಂಡ್ ಹಾಟ್. ಕೆಲವು ಆಕಾಶಕಾಯಗಳು ತುಂಬಾ ದೊಡ್ಡದಾಗಿರ್ತವೆ, ಜೊತೆಗೆ ತುಂಬಾ ಬಿಸಿ, ತಾಪಮಾನ ಜಾಸ್ತಿ ಇರುತ್ತೆ. ದೇ ಆರ್ ಮೇಡ್ ಅಪ್ ಆಫ್ ಗ್ಯಾಸ್. ಆಕಾಶಕಾಯಗಳು ಅನಿಲಗಳಿಂದ ಆಗಿದಾವೆ. ಯಸ್, ಇದು ಕರೆಕ್ಟ್ ಅಲ್ವೇನ್ರಿ? ಈಗ ನಾವು ಸೂರ್ಯನ ಉದಯ ಹೆಂಗಾಯ್ತು, ನಮ್ಮ ಚಂದ್ರ ಹೆಂಗಾದ, ನಮ್ಮ ಭೂಮಿ ಹೆಂಗಾದ ಎಲ್ಲ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಇದ್ದಿದ್ದು ಒಂದೇ ಒಂದು ಮೋಡ ಸುತ್ತುತ್ತಾ ಇತ್ತು, ಒಂದು ಕ್ಲೌಡ್ ಇತ್ತು. ಅದ್ರ ಜೊತೆಗೆ ಅಲ್ಲಲ್ಲೇ ಸಣ್ಣ ಧೂಳಿನ ಕಣಗಳು, ಡಸ್ಟ್ ಪಾರ್ಟಿಕಲ್ಸ್ ಇತ್ತು. ಕ್ಲೌಡ್ ಮತ್ತೆ ಡಸ್ಟ್ ಪಾರ್ಟಿಕಲ್ ಎರಡು ಸೇರ್ಕೊಂಡಿದ್ದು ಅಂತ ಹೇಳಿ ಕರಿತೀವಿ ನೆಬುಲಾ. ಸೊ ನೆಬುಲಾದಿಂದನೇ ಇವೆಲ್ಲ ಆಗಿದಾವೆ ಅಂದ್ರೆ ಆಬ್ವಿಯಸ್ಲಿ ಆ ಗ್ಯಾಸ್ ಇರ್ಲೇಬೇಕಲ್ವೇನ್ರಿ? ಸೊ ದೇ ಆರ್ ಮೇಡ್ ಅಪ್ ಆಫ್ ಗ್ಯಾಸ್. ಏನು ಕೆಲವು ಆಕಾಶಕಾಯಗಳಿದಾವೆ, ತುಂಬಾ ಬಿಸಿ ಇರ್ತವೆ, ತುಂಬಾ ದೊಡ್ಡದಾಗಿರ್ತವೆ, ಜೊತೆಗೆ ಅದು ಅನಿಲಗಳಿಂದ ಮಾಡಲ್ಪಟ್ಟಿರುತ್ತವೆ. ಈ ರೀತಿ ಆಕಾಶಕಾಯಗಳು ದೇ ಹ್ಯಾವ್ ದೇರ್ ಓನ್ ಈಟ್ ಅಂಡ್ ಲೈಟ್. ದೇ ಹ್ಯಾವ್ ದೇರ್ ಓನ್ ಈಟ್ ಅಂಡ್ ಲೈಟ್ ವಿಚ್ ದೇ ಎಮಿಟ್ ಲಾರ್ಜ್ ಅಮೌಂಟ್ಸ್. These celestial bodies are known as stars. ಅಂದ್ರೆ ಸಿಂಪಲ್, ಕೆಲವು ಆಕಾಶಕಾಯಗಳಿದಾವೆ, ಸೆಲೆಸ್ಟಿಯಲ್ ಬಾಡೀಸ್ ಇದಾವೆ. ಆಕಾಶಕಾಯಗಳಂದ್ರೆ ಆಕಾಶದಲ್ಲಿ ಕಾಣ್ತಕ್ಕಂಥ ವಸ್ತುಗಳು ಅಂದ್ಕೊಳ್ಳಿ. ಯಾವ ಆಕಾಶಕಾಯಗಳಿಗೆ ತನ್ನದೇ ಆಗಿರ್ತಕ್ಕಂಥ ಬೆಳಕು ಮತ್ತು ಶಕ್ತಿ ಇದೆಯೋ, ಅಂದ್ರೆ ನಮ್ಮ ಭೂಮಿಗೆ ಇದೆಯಂದ್ರೆ ತನ್ನದೇ ಆದ ಬೆಳಕು ಶಕ್ತಿ? ನೋ, ನಮ್ಗಿಲ್ಲ. ನಾವು ಬೆಳಕು ಎಲ್ಲಿಂದ ಪಡಿತಾ ಇದೀವಿ? ಸೂರ್ಯನಿಂದ. ನಾವು ಶಕ್ತಿಯನ್ನ ಎಲ್ಲಿಂದ ಪಡಿತಾ ಇರ್ತೀವಿ? ಸೂರ್ಯನಿಂದ. ಸರ್, ಶಕ್ತಿ ಅದಂಗೆ ಸೂರ್ಯನಿಂದ ಪಡಿತಾ ಇದೀವಿ ಸರ್. ಬೆಳಗ್ಗೆದ್ದು ನಾನು ಒಳ್ಳೆ ಪ್ರೋಟೀನ್ ತಿಂತೀನಿ, ಕೋಳಿ ತಿಂತೀನಿ, ಚಿಕನ್ ತಿಂತೀನಿ, ಅದರಿಂದ ತಾನೇ ಬರ್ತಿರೋದು ನನಗೆ ಶಕ್ತಿ. ಮೈ ಡಿಯರ್, ಒಂದ್ ತಿಂಗಳು ಸೂರ್ಯ ರಜೆ ಹಾಕ್ಬಿಟ್ರೆ ನಮ್ ಸಸ್ಯಗಳು ರಜೆ ಹಾಕ್ಬೇಕಾಗುತ್ತೆ, ಪರ್ಮನೆಂಟ್ ಆಗಿ ರಜೆ ಆಗ್ತಾವ. ಯಾಕೆ? ದ್ವಿತೀಯ ಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥೆಸಿಸ್ ಆಗಲ್ಲ. ಸೂರ್ಯನ ಕಿರಣಗಳನ್ನು, ಇರ್ತಕ್ಕಂಥ ನೀರು ಮತ್ತು ಇಂಗಾಲ ಡೈಆಕ್ಸೈಡ್ ಅನ್ನು ಉಪಯೋಗಿಸಿಕೊಂಡು ಸೂರ್ಯನ ಬೆಳಕಿನ ಸಹಾಯದಿಂದ ತಮ್ಮ ಆಹಾರವನ್ನೇ ತಾವೇ ಸಸ್ಯಗಳು ತಯಾರಿಸಿಕೊಳ್ತವೆ. ಹಣ್ಣುಗಳು, ಎಲೆಗಳು, ಕಾಂಡಗಳು ಈ ರೂಪದಲ್ಲಿ ಶೇಖರಿಸ್ತವೆ. ಆ ಎಲೆಗಳನ್ನ ತಿನ್ನೋದು ಜಿಂಕೆ, ಮೊಲ, ಈ ತರದವು. ಸೊ ಅವನ್ ತಿನ್ಕೊಂಡು ಪ್ರಾಣಿಗಳು ಬದುಕ್ತವೆ, ಆ ಪ್ರಾಣಿಗಳು ತಿನ್ಕೊಂಡು ನಾವು ಬದುಕಿದೀವಿ ಅಲ್ವೇನ್ರಿ? ಕೋಳಿ ಗಿಳಿ ಅವೆಲ್ಲ ತಿನ್ಕೊಂಡು. ಸೊ ಭೂಮಿಲಿರ್ತಕ್ಕಂಥ ಎಲ್ಲದಕ್ಕೂ ಶಕ್ತಿಯ ಮೂಲ ಸೂರ್ಯ. ಆದ್ರೆ ಕೆಲವು ಆಕಾಶಕಾಯಗಳಿದಾವಂತೆ, ಅವು ತನ್ನದೇ ಆಗಿರ್ತಕ್ಕಂಥ ಈಟು, ತನ್ನದೇ ಆಗಿರ್ತಕ್ಕಂಥ ಲೈಟು, ತನ್ನದೇ ಆಗಿರ್ತಕ್ಕಂಥ ಶಾಖ ಮತ್ತೆ ಬೆಳಕು ಎರಡನ್ನು ಪಡ್ಕೊಂಡಿರ್ತಾವಂತೆ. ಯಾವ ರೀತಿ ತನ್ನದೇ ಆಗಿರ್ತಕ್ಕಂಥ ಲೈಟು ಬೆಳಕು ಪಡ್ಕೊಂಡಿರ್ತವೆ ಅದನ್ನ ಏನಂತ ಹೇಳಿ ಕರಿತೀವಂತೆ? ಸ್ಟಾರ್ಸ್, ನಕ್ಷತ್ರಗಳು ಎಂದು ಕರೆಯುತ್ತಾರೆ. ಸೊ 2ನೇ ಕ್ಲಾಸಲ್ಲಿ ಫಾರ್ಮೇಶನ್ ಆಫ್ ಸ್ಟಾರ್, ನಕ್ಷತ್ರಗಳ ಉದಯದ ಬಗ್ಗೆ ನಾವು ಮಾತಾಡಿದ್ವಿ, ಹೆಂಗ್ ಫಾರ್ಮ್ ಆಗ್ತವೆ ಅಂತ ಹೇಳಿ. ಸೊ ಈಗ ನಕ್ಷತ್ರ ಅಂದ್ರೆ ಏನು ಅಂತ ಹೇಳಿ ನೋಡಿದ್ವಿ. ಅವಕ್ಕೆ ಏನಿರುತ್ತಂತೆ? ತನ್ನದೇ ಆಗಿರ್ತಕ್ಕಂಥ ಈಟು, ಲೈಟ್ ಇರುತ್ತಂತೆ. ಫಾರ್ ಎಕ್ಸಾಂಪಲ್, ಸೂರ್ಯನು ಒಂದು ನಕ್ಷತ್ರ ಅಂತ ತಮಗೆ ಗೊತ್ತು. ನಕ್ಷತ್ರದಲ್ಲಿ ತನ್ನದೇ ಆದಂತ ಲೈಟು ಮತ್ತೆ ಈಟು ಹೆಂಗ್ ಬಂತು ಸರ್? ಸಿಂಪಲ್, ಬೇಸಿಕ್ ಹೋಗಿ 2ನೇ ಕ್ಲಾಸ್ಗೆ ಹೋಗಿ. ನಕ್ಷತ್ರಗಳು ಯಾವುದರಿಂದ ಮಾಡಲ್ಪಟ್ಟಿರ್ತವೆ? ಗ್ಯಾಸಸ್, ಅನಿಲಗಳಿಂದ. ಯಾವ ಅನಿಲಗಳಿಂದ ಮಾಡಲ್ಪಟ್ಟಿರ್ತವೆ? ಹೈಡ್ರೋಜನ್ ಅಂಡ್ ಹೀಲಿಯಂ. ಸೊ ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನಿಮಗೆ, ಸೈನ್ಸ್ ಅಲ್ಲಿ ಡೀಟೇಲ್ಡ್ ಆಗಿ ಹೇಳಿದ್ದೀನಿ. ಅದೀಗೊಂದು ಚಿಕ್ಕ ಕಥೆ ಹೇಳ್ತೀನಿ. ಇವೆರಡರ ಫ್ಯೂಷನ್, ಸಮ್ಮಿಲನದಿಂದ ವೈದಿಕ ಸಮ್ಮಿಲನ ಕ್ರಿಯೆ ಅಂತ ಹೇಳಿ ಸೈನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು. ಸಿಂಪಲ್, ಈ ಹೈಡ್ರೋಜನ್ ಐಸೋಟೋಪ್ ಇರ್ತವೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಐಸೋಟೋಪ್ಗಳು ಅಂದ್ರೆ ಏನು ಸರ್? ಅದನ್ನು ಡೀಟೇಲ್ ಆಗಿ ಸೈನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ.
ಬಟ್ ಜಸ್ಟ್ ಒಂದ್ ಲೈನ್ ಆಗಿ ಹೇಳ್ತೀನಿ ಕೇಳಿ. ಐಸೋಟೋಪ್ಗಳು ಅಂದ್ರೆ ಸಿಂಪಲ್, ಹೈಡ್ರೋಜನ್ ಅಯನ್ಸ್ ಹೈಡ್ರೋಜನ್ ಅದು ಪರಮಾಣು ರಾಶಿ ಬೇರೆ ಬೇರೆ ಇರುತ್ತೆ, ಪರಮಾಣು ಸಂಖ್ಯೆ ಸೇಮ್ ಇರುತ್ತೆ. ಏನ್ ಹೇಳಿ, ಪರಮಾಣು ರಾಶಿ ಮಾಸ್ ಚೇಂಜ್ ಇರುತ್ತೆ, ಬಟ್ ನಂಬರು ಸೇಮ್ ಇರುತ್ತೆ, ಸಂಖ್ಯೆ ಸೇಮ್ ಇರುತ್ತೆ. ಈ ರೀತಿ ಇರ್ತಕ್ಕಂಥದ್ದೇ ಹೈಡ್ರೋಜನ್ ಐಸೋಟೋಪ್ಗಳು ಅಂತೇಳಿ ಕರಿತಾ ಹೋಗ್ತೀವಿ. ಟ್ರಿಟಿಯಂ ಅವೆಲ್ಲ ಇರ್ತವೆ. ಸೊ ಆ ಎರಡು ಹೈಡ್ರೋಜನ್ನ ಐಸೋಟೋಪ್ಗಳು ಸಮ್ಮಿಲನ ಹೊಂದಿ ಎರಡನ್ನೂ ಸೇರಿ ಜೋಡಿಸಿದ್ರೆ ಆಮೇಲೆ ಅಗಾಧವಾಗಿರ್ತಕ್ಕಂಥ ಶಕ್ತಿ ಸಿಗುತ್ತೆ. ಆ ರೀತಿ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೆ ಅಂದ್ರೆ ಸೂರ್ಯನಲ್ಲಿ, ನಮ್ಮ ಸ್ಟಾರ್ಗಳಲ್ಲಿ ನಡೆಯುತ್ತೆ. ಸೊ ಮಿನಿಮಮ್ ನಾನು ಸೈನ್ಸ್ ಅಲ್ಲಿ 1 hour ಹೇಳ್ಕೊಟ್ಟಿದ್ದೀನಿ, ಇದನ್ನ ಹೋಗಿ ಕ್ಲಾಸ್ ಅನ್ನ ನೋಡಿ. ಯಾವುದು ಬೈಜಿಕ ಸಮ್ಮಿಲನ ಪ್ರಕ್ರಿಯೆ ಅಂತೇಳಿ, ಫ್ಯೂಷನ್, ಅದನ್ನ ನೋಡಿ. ಸೊ ಆ ಒಂದು ಏನು ಆ ಫ್ಯೂಷನ್ ಸಮ್ಮಿಲನ ಪ್ರಕ್ರಿಯೆ ಇದೆಯಲ್ಲ, ಅದರಿಂದ ಇವು ತನ್ನದಾಗಿರ್ತಕ್ಕಂಥ ಬೆಳಕು ಮತ್ತೆ ಶಾಖವನ್ನ, ಲೈಟು ಮತ್ತೆ ಹೀಟ್ ಅನ್ನ ಪಡ್ಕೊಳ್ತವೆ. ಸ್ಟಾರ್ಸ್ ಆರ್ ಇಂಡಿವಿಜುವಲ್ ಸೆಲೆಸ್ಟಿಯಲ್ ಬಾಡೀಸ್ composed mostly hydrogen and helium, undergo nuclear fusion, emitting light and heat. ನಕ್ಷತ್ರಗಳು ಪ್ರತ್ಯೇಕವಾಗಿರ್ತಕ್ಕಂಥ ಆಕಾಶಕಾಯಗಳಾಗಿದ್ದಾವೆ. ಅವು ಹೆಚ್ಚಾಗಿ ಹೈಡ್ರೋಜನ್ ಜಲಜನಕ, ಹೈಡ್ರೋಜನ್ ಮೀನ್ಸ್ ಕನ್ನಡದಲ್ಲಿ ಜಲಜನಕ, ಮತ್ತು ಹೀಲಿಯಂನಿಂದ ಕೂಡಿದ್ದು ಪರಮಾಣು ಸಮ್ಮಿಲನಕ್ಕೆ ಒಳಗಾಗಿ, ಅವೆರಡು ಸಮ್ಮಿಲನಕ್ಕೆ ಒಳಗಾಗಿ ಬೆಳಕು ಮತ್ತು ಶಾಖವನ್ನ ಹೊರಸೂಸುತ್ತವೆ. ಸೊ ನಂತರ stars produced energy through the nuclear fusion, a process in which light nucleus combine form a heavier nuclei, releasing enormous energy according to the E is equal to mc square. ನಕ್ಷತ್ರಗಳು ಪರಮಾಣು ಸಮ್ಮಿಲನದ ಮೂಲಕ ಶಕ್ತಿಯನ್ನು ಉತ್ಪಾದಿಸುತ್ತವೆ. ಈ ಪ್ರಕ್ರಿಯೆಯಲ್ಲಿ ಬೆಳಕಿನ ನ್ಯೂಕ್ಲಿಯಸ್ಗಳು ಸೇರಿ ಭಾರವಾಗಿರುವ ನ್ಯೂಕ್ಲಿಯಸ್ಗಳನ್ನು ರೂಪಿಸುತ್ತವೆ. ಸೊ ನೀವು ಈ ಜಿಯೋಗ್ರಫಿ ಕ್ಲಾಸ್ ಅಲ್ಲಿ ಯಾವ್ದ್ರಿಂದ ನಕ್ಷತ್ರಗಳು ಎನರ್ಜಿಯನ್ನು ಪಡ್ಕೋತವೆ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್, ಬೈಜಿಕ ಸಮ್ಮಿಳನ ಕ್ರಿಯೆಯಿಂದ ಅನ್ನೋದಷ್ಟೇ ನೆನ್ಪಿಟ್ಕೊಳ್ಳಿ. ಬಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ನ್ಯೂಕ್ಲಿಯರ್ ಫ್ಯೂಷನ್ ಸೈನ್ಸ್ ಕ್ಲಾಸ್ ಅಲ್ಲಿ ಹೋಗಿ ನೋಡಿ, 1 hour ಮೇಲೆ ಇದೆ ಕ್ಲಾಸ್, ತುಂಬಾ ಚೆನ್ನಾಗಿದೆ. ಅಲ್ಲಿ ನಿಮ್ಗೆ ಆಟಮ್ ಇಂದ ಹಿಡಿದು ಅಣು, ಆಮೇಲೆ ಅಣುವಿನಲ್ಲಿ ನ್ಯೂಕ್ಲೈ ಅಂದ್ರೆ ಒಳಗಡೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇರುತ್ತೆ, ಸುತ್ತ ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ, ಅಲ್ಲಿಂದ ಹಿಡಿದು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಪರಮಾಣು ರಾಶಿ ಅಂದ್ರೇನು, ಪರಮಾಣು ಸಂಖ್ಯೆ ಅಂದ್ರೇನು, ಅಟಾಮಿಕ್ ನಂಬರ್, ಅಟಾಮಿಕ್ ಮಾಸ್ ಅಂದ್ರೆ ಏನು, ಡೀಟೇಲ್ಡ್ ಆಗಿ ಹೇಳ್ಕೊಟ್ಟಿದ್ದೀನಿ. ಅಗೈನ್ ಇಲ್ಲಿ ಹೇಳಿದ್ರೆ ಅದು 1 hour ಆಗುತ್ತೆ, ಬೇಡ. ಸೊ ಆ ಕ್ಲಾಸ್ನ ಇವತ್ತೇ ಹೋಗಿ ನೋಡಿ, ಅಲ್ಲಿಗೂ ಇಲ್ಲಿಗೂ ಲಿಂಕ್ ಆಗುತ್ತೆ. ಸೊ ಲಾಂಗ್ ಸ್ಟೋರಿ ಶಾರ್ಟ್, ನಾನು ಈಗ ಏನು ಹೇಳ್ತಾ ಇದ್ದೇನೆ, ನಕ್ಷತ್ರಗಳು ಅಂತಕ್ಕಂಥದ್ದು ಒಂದು ಸೆಲೆಸ್ಟಿಯಲ್ ಬಾಡೀಸ್, ಇದು ಒಂದು ಆಕಾಶಕಾಯ, ತನ್ನದಾಗಿರ್ತಕ್ಕಂಥ ಲೈಟು ಮತ್ತೆ ಹೀಟನ್ನು ಒಳಗೊಂಡಿರುತ್ತೆ, ತನ್ನದಾಗಿರ್ತಕ್ಕಂಥ ಶಾಖ ಮತ್ತೆ ಬೆಳಕನ್ನು ಒಳಗೊಂಡಿರುತ್ತೆ. ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಯಾವುದು ನ್ಯೂಕ್ಲಿಯರ್ ಫ್ಯೂಷನ್. ಅಂದ್ರೆ ನಕ್ಷತ್ರಗಳು ನೆಬುಲಾ ಇಂದನೇ ತಾನೇ ಫಾರ್ಮ್ ಆಗಿರೋದು. ನೆಬುಲಾ ಮೀನ್ಸ್ ಗ್ಯಾಸಸ್ ಅಂಡ್ ಕ್ಲೌಡ್ಸ್, ಸೆಕೆಂಡ್ ಕ್ಲಾಸ್ ನೆನ್ಪಿಟ್ಕೊಳ್ಳಿ. ಅಂದ್ರೆ ಅನಿಲಗಳು ಮತ್ತೆ ಧೂಳಿನ ಕಣಗಳಿಂದನೇ ಆಗಿರ್ತಕ್ಕಂಥ ನೆಬುಲಾ. ಹಂಗಂದ್ರೆ ಸ್ಟಾರ್ ಅಲ್ಲೂ ಕೂಡ ಈಗ ಏನಿರ್ಬೇಕು, ಗ್ಯಾಸ್ ಇರ್ಬೇಕಲ್ವಾ. ಸೊ ಗ್ಯಾಸ್ ಇದೆ, ಯಾವ ಗ್ಯಾಸು, ಹೈಡ್ರೋಜನ್ ಮತ್ತೆ ಹೀಲಿಯಂ. ಸೂರ್ಯನು ಕೂಡ ಒಂದು ಸ್ಟಾರು. ಸೊ ಹೈಡ್ರೋಜನ್ ಫ್ಯೂಷನ್ ಸಮ್ಮಿಳನ ಕ್ರಿಯೆ ಹೊಂದಿ ಎನರ್ಜಿ ಮತ್ತೆ ಲೈಟು ರಿಲೀಸ್ ಆಗ್ತಾ ಇದೆ, ಇಷ್ಟೇ. ಸೊ ನಿಮ್ಗೆ ಇನ್ನ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಹೋಗ್ಲಿ ಕೇಳಿಸ್ಕೊಳ್ಳಿ. ಐಸೋಟೋಪ್ಗಳು ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಹೈಡ್ರೋಜನ್ನ ಐಸೋಟೋಪ್ಗಳನ್ನ ನೋಡೋಣ. ಡ್ಯೂಟೇರಿಯಂ, ಏನು ಡ್ಯೂಟೇರಿಯಂ, ಡ್ಯೂಟೇರಿಯಂನ ಅಣು, ಇದು ಅಣು ಮೀನ್ಸ್ ಒಂದು ಆಟಮ್. ಈ ಅಣುನಲ್ಲಿ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಕೇಂದ್ರ ಭಾಗದಲ್ಲಿ ಇರ್ತವೆ. ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಕೇಂದ್ರ ಭಾಗದಲ್ಲಿ ಇರ್ತವೆ ಅಲ್ವೇನ್ರಿ. ಪ್ರೋಟಾನ್ ಅಂದ್ರೆ ಇದು ಧನಾತ್ಮಕ ಪ್ಲಸ್, ನ್ಯೂಟ್ರಾನ್ ಅಂತ ಹೆಸರಲ್ಲೇ ಇದೆ, ನ್ಯೂಟ್ರಲ್ ಆಗಿರುತ್ತೆ. ಸೊ ಪ್ರೋಟಾನ್ ನ್ಯೂಟ್ರಾನ್. ಸೊ ಪ್ರೋಟಾನ್ ಒಂದಿದೆ ಅಂದ್ಮೇಲೆ ಪ್ಲಸ್, ಅದಕ್ಕಿಂತ ಒಂದು ನೆಗೆಟಿವ್ ಇರ್ಬೇಕಲ್ರಿ. ನೆಗೆಟಿವ್ ಯಾವುದು, ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಸುತ್ತುತ್ತಾ ಇದೆ, ಸಿಂಪಲ್. ಇದು ಅಣು ಆಟಮ್, ಇದು ಬೇಸಿಕ್. ಸೊ ಪ್ರೋಟಾನ್ ನ್ಯೂಟ್ರಾನ್ ಮಧ್ಯೆ ಇರುತ್ತೆ. ಈ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಮಧ್ಯೆ ಇರುತ್ತೆ ಎಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತೆ. ಸೊ ಡ್ಯೂಟೇರಿಯಂನಲ್ಲಿ ಅಥವಾ ನೀವು ಯಾವುದೇ ಒಂದು ಇದನ್ನು ತೆಗೆದುಕೊಳ್ಳಿ,
ಪರಮಾಣು ಸಂಖ್ಯೆ ಅಂದ್ರೆ ಯಾವುದು ಅಂದ್ರೆ ಪರಮಾಣು ಸಂಖ್ಯೆ ಮಾಸ್ ನಂಬರ್ ಅಂದ್ರೆ ಮಾಸ್ ನಂಬರ್ ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್. ಪ್ರೋಟಾನ್ಗಳು ಎಷ್ಟು ಸಂಖ್ಯೆ ಇರ್ತವೋ ಅದು ಇದರ ಮಾಸ್ ಸಂಖ್ಯೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೋಟಾನ್ ಎಷ್ಟಿದೆ ರೀ, ಒಂದಿದೆ. ಸೊ ಈ ಒಂದು ಡ್ಯೂಟೇರಿಯಂನ ಪರಮಾಣು ಸಂಖ್ಯೆ ಎಷ್ಟು, 1. ಪರಮಾಣು ರಾಶಿ ಎಷ್ಟು, ಅಟೋಮಿಕ್ ಮಾಸ್ ಎಷ್ಟು? ಸಿಂಪಲ್ ರೀ, ಕಾನ್ಸಂಟ್ರೇಷನ್ ಮಾಡಿ ಆರಾಮಾಗಿ ಉಸಿರನ್ನ ತೆಗೆದುಕೊಳ್ಳಿ, ಉಸಿರನ್ನ ಬಿಡಿ. ಸರ್ ಏನೇನೋ ಮಾತಾಡ್ಕೊಂಡು ಹೋಗ್ತಾರೆ ಅನ್ಬೇಡಿ, ಜಿಯೋಗ್ರಫಿನ ಸ್ವಲ್ಪ ಸೈನ್ಸಿಗೆ ಲಿಂಕ್ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಆರಾಮಾಗಿ ಕೇಳಿಸ್ಕೊಳ್ಳಿ, ಇದೇನು ರಾಕೆಟ್ ಸೈನ್ಸ್ ಅಲ್ಲ, ಬೇಸಿಕ್ ಫಿಸಿಕ್ಸ್. ನೋಡಿ, ಒಂದು ಅಣುವಿನಲ್ಲಿ ಭಗವಂತನಿದ್ದಾನೆ ಕೇಳಿರ್ತೀರ. ಒಂದು ಚಿಕ್ಕ ಅಣುವನ್ನ ಮೈಕ್ರೋಸ್ಕೋಪ್ ಆಗಿ ನೋಡಿದಾಗ ಆ ಅಣುವಿನ ಮಧ್ಯಭಾಗದಲ್ಲಿ ಏನಿರುತ್ತೆ, ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಕನ್ನಡದಲ್ಲೂ ಕೂಡ ಸೇಮ್, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇರುತ್ತೆ ಮಧ್ಯದಲ್ಲಿ, ಆ ಅಣು ಮಧ್ಯದಲ್ಲಿ. ಸುತ್ತ ಏನ್ ಸುತ್ತುತ್ತಿರುತ್ತೆ, ಎಲೆಕ್ಟ್ರಾನ್ ಸುತ್ತುತ್ತಿರುತ್ತೆ. ಎಲೆಕ್ಟ್ರಾನ್ ನೆಗೆಟಿವ್ಲಿ ಚಾರ್ಜ್, ಋಣಾತ್ಮಕ. ಪ್ರೋಟಾನು ಪಾಸಿಟಿವ್, ಧನಾತ್ಮಕ. ನ್ಯೂಟ್ರಾನ್ ಅಂದ್ರೆ ನ್ಯೂಟ್ರಲ್, ಅದಕ್ಕೇನು ಇಲ್ಲ. ಸೊ ಇಲ್ಲಿ ಹೈಡ್ರೋಜನ್ ಐಸೋಟೋಪ್ಗಳಂದ್ರೆ ನೋಡ್ರಿ, ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇರುತ್ತೆ, ಸುತ್ತ ಎಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತೆ. ಒಂದ್ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಇದರ ಈಗ ಫಾರ್ ಎಕ್ಸಾಂಪಲ್ ಇದರ ಪರಮಾಣು ಸಂಖ್ಯೆ ಎಷ್ಟು ಅಂದ್ರೆ ಅಟೋಮಿಕ್ ನಂಬರ್. ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂದ್ರೆ ಈ ಅಣುವಿನಲ್ಲಿರ್ತಕ್ಕಂತಹ ಪ್ರೋಟಾನ್ ಎಷ್ಟಿರುತ್ತೋ ಅಷ್ಟೇ ಪರಮಾಣು ಸಂಖ್ಯೆ ಇರುತ್ತೆ. ಸೊ ಅಟಾಮಿಕ್ ನಂಬರ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಪ್ರೋಟಾನ್. ಒಟ್ಟು ಪ್ರೋಟಾನ್ನ ಸಂಖ್ಯೆಯನ್ನೇ ನಾವು ಅಟಾಮಿಕ್ ನಂಬರ್ ಅಂತ ಹೇಳಿ ಕರಿತೀವಿ. ಈಗ ಡ್ಯೂಟೇರಿಯಂ ಅಲ್ಲಿ ಪ್ರೋಟಾನ್ ಎಷ್ಟಿದೆ ರೀ, 1 ಇದೆ. ಅಲ್ಲಿಗೆ ಪರಮಾಣು ಸಂಖ್ಯೆ ಎಷ್ಟಾಯ್ತು ರೀ, 1. ಇದ್ರ ಪರಮಾಣು ಸಂಖ್ಯೆ 1. ಸೊ ಹೈಡ್ರೋಜನ್ ಪರಮಾಣು ಸಂಖ್ಯೆ ನೋಡಿದಿರಲ್ವಾ, 1. ಈ ಡ್ಯೂಟೇರಿಯಂನ ಪರಮಾಣು ರಾಶಿ ಎಷ್ಟು, ಅಟಾಮಿಕ್ ಮಾಸ್ ಎಷ್ಟು ಅಂದ್ರೆ ಅಟಾಮಿಕ್ ಮಾಸ್ ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಒಟ್ಟು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಗೆ ಪರಮಾಣು ರಾಶಿಯು ಸಮನಾಗಿರುತ್ತದೆ. ಸಿಂಪಲ್. ಪ್ರೋಟಾನ್ ಎಷ್ಟಿದೆ ರೀ, 1 ಇದೆ. ನ್ಯೂಟ್ರಾನ್ ಎಷ್ಟಿದೆ ರೀ, 1 ಇದೆ. 1 + 1 ಎಷ್ಟು ರೀ, 2. ಸೊ ಡ್ಯೂಟೇರಿಯಂನ ಪರಮಾಣು ಸಂಖ್ಯೆ 1, ಪರಮಾಣು ರಾಶಿ 2. ಸೊ ಇದು ಹಳೆದೆಲ್ಲ ಬಿಡಿ. ಈಗ ನಾನು ಏನ್ ಹೇಳ್ಕೊಟ್ನಲ್ಪ, ಇದು ಕ್ಲಿಯರಾ? ಡ್ಯೂಟೇರಿಯಂ ಕ್ಲಿಯರಾ? ಕನ್ನಡದಲ್ಲಿ ಓದ್ಬೇಕಾ, ನಿಧಾನವಾಗಿ ಓದ್ಬೇಕಾ? ಓಕೆ, ಡನ್. ಈಗ ನಾನು ಹೇಳ್ಕೊಟ್ನಲ್ಲ, ಹಳೆದೆಲ್ಲ ಬಿಡಿ. ಇದು ಕ್ಲಿಯರಾ? ಸರ್ ಹೆಂಗ್ ಕತ್ಲಿರುತ್ತೆ ಪೋಲಲ್ಲಿ, ಅದೆಲ್ಲ ನಾನು ಹೇಳ್ಕೊಡ್ತೀನಿ. ಇನ್ನ ಬಂದಿಲ್ಲ ಅದು ರೊಟೇಷನ್ ರಿವಲ್ಯೂಷನ್, ಬರ್ತೀನಿ, ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಇದು ಕ್ಲಿಯರ್ ಅಲ್ವಾ? ಎಸ್, ಗುಡ್. ಈಗ ಟ್ರಿಟಿಯಂಗೆ ಬರೋಣ. ಟ್ರಿಟಿಯಂ ಕೂಡ ಐಸೋಟೋಪ್. ಯಾವ್ದಾರ ಐಸೋಟೋಪು, ಹೈಡ್ರೋಜನ್ ಐಸೋಟೋಪ್ ಅಂದ್ರೆ ಜಲಜನಕದ ಐಸೋಟೋಪ್. ಟ್ರಿಟಿಯಂಗೆ ಬಂದ್ರೆ ಆ ಅಣುವನ್ನ ತೆಗೆದುಕೊಳ್ಳೋಣ. ಈಗ ದಯವಿಟ್ಟು ಸೈನ್ಸ್ ಕ್ಲಾಸ್ ನೋಡಿ, ನಾನು ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಈಗ ಟ್ರಿಟಿಯಂ ನೋಡೋಣ. ನೋಡಿ, ಟ್ರಿಟಿಯಂ ಅಂದ್ರೆ ಇದು ಟ್ರಿಟಿಯಂನ ಅಣು. ಇದ್ರೊಳಗಡೆ ಅಗೈನ್ ಪ್ರೋಟಾನ್ 1 ಇರುತ್ತೆ,
ನ್ಯೂಟ್ರಾನ್ 2 ಇರ್ತವೆ. ನ್ಯೂಟ್ರಾನ್ 2. ಸೊ ಇಲ್ಲಿ ತಮಗೆ ಗೊತ್ತಿರಲಿ, ಪ್ರೋಟಾನ್ ಅಂದ್ರೆ ಪ್ಲಸ್ ಒಂದಿದೆ ಅಂದ್ರೆ ಮೈನಸ್ ಒಂದಿರ್ಬೇಕು ತಾನೆ, ಬ್ಯಾಲೆನ್ಸ್ ಆಗ್ಬೇಕು ತಾನೆ. ಸೊ ಎಲೆಕ್ಟ್ರಾನ್ ಎಷ್ಟಿರುತ್ತೆ? 1 ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಇರುತ್ತೆ. ಸಿಂಪಲ್ ಗಮನಿಸ್ರಿ. ಇದು ಟ್ರೀಟಿಯಂ ಒಂದು ಹೈಡ್ರೋಜನ್ ಐಸೋಟೋಪ್. ಸೊ ಟ್ರೀಟಿಯಂ ಅಣುವನ್ನ, ಆಟಮ್ ಅನ್ನ ನೋಡಿದ್ರೆ ಪ್ರೋಟಾನ್ 1 ಇರುತ್ತೆ, ನ್ಯೂಟ್ರಾನ್ 2 ಇರ್ತವೆ. ಸೊ ಪ್ರೋಟಾನ್ ಅಂದ್ರೆ ಪ್ಲಸ್, ನ್ಯೂಟ್ರಾನ್ ಅಂದ್ರೆ ನ್ಯೂಟ್ರಲ್, ಅದಕ್ಕೇನಿರಲ್ಲ. ಸೊ ಪ್ಲಸ್ ಏನಿದೆ ಮೈನಸ್ 1 ಇರ್ಬೇಕಲ್ವೇನ್ರಿ. ಸೊ ಎಲೆಕ್ಟ್ರಾನ್ ಕೂಡ 1 ಇರ್ತದೆ. ಇಲ್ಲಿ ತಾವ್ ಹೇಳ್ರಿ, ಅಟೋಮಿಕ್ ನಂಬರ್ ಎಷ್ಟು? ಪರಮಾಣು ಸಂಖ್ಯೆ ಎಷ್ಟು? ಸಿಂಪಲ್. ಪರಮಾಣು ಸಂಖ್ಯೆ ಅಂದ್ರೆ ಏನು? ಪರಮಾಣು ಸಂಖ್ಯೆ ಅಂದ್ರೆ ಇಲ್ಲಿದೆ ನೋಡಿ, ಟೋಟಲ್ ನಂಬರ್ ಆಫ್ ಪ್ರೋಟಾನ್. ಪರಮಾಣು ಸಂಖ್ಯೆ ಈಸ್ ಈಕ್ವಲ್ ಟು ಪ್ರೋಟಾನ್ಗಳ ಸಂಖ್ಯೆ ಎಷ್ಟಿರುತ್ತದೆಯೋ ಪರಮಾಣು ಸಂಖ್ಯೆ ಅಷ್ಟಿರುತ್ತದೆ. ಸೊ ಈಗ ಪ್ರೋಟಾನ್ ಎಷ್ಟಿದೆ ರೀ? 1. ಸೊ ಅಟಾಮಿಕ್ ನಂಬರ್ ಎಷ್ಟು? ಇಲ್ಲೂ ಒಂದೇ. ಈ ಡ್ಯೂಟೇರಿಯಂ ಅಲ್ಲಿ ಅಟಾಮಿಕ್ ನಂಬರ್ ಎಷ್ಟು? ಅದು ಒಂದೇ. ಬಟ್ ಇಲ್ಲಿ ಪರಮಾಣು ರಾಶಿ ಎಷ್ಟಾಗುತ್ತೆ ನೋಡಿ, ಅಟೋಮಿಕ್ ಮಾಸ್ ಈಸ್ ಈಕ್ವಲ್ ಟು ಪರಮಾಣು ರಾಶಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ರಾಶಿ? ಅಲ್ಲಿಗೆ ನಾನು ಏನು ಹೇಳ್ಕೊಟ್ಟಿದ್ದೆ? ಪರಮಾಣು ರಾಶಿ ಅಂದ್ರೆ ಅಟೋಮಿಕ್ ಮಾಸ್ ಅಂದ್ರೆ ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಅಂದ್ರೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಎಷ್ಟಿದಾವಲ್ವ ಅದು ಪರಮಾಣು ರಾಶಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪ್ರೋಟಾನ್ 1 ಇದೆ, ನ್ಯೂಟ್ರಾನ್ 2 ಇದಾವೆ. ಅಲ್ಲಿಗೆ ಪ್ರೋಟಾನ್ 1 ಪ್ಲಸ್ ನ್ಯೂಟ್ರಾನ್ 2 ಟೋಟಲ್ ಎಷ್ಟಾಯ್ತು? ಪರಮಾಣು ರಾಶಿ 3 ಆಯ್ತು. ಪರಮಾಣು ಸಂಖ್ಯೆ ಒಂದೇ. ಸೊ ಟ್ರೀಟಿಯಂಗೆ ಪರಮಾಣು ಸಂಖ್ಯೆ 1, ಪರಮಾಣು ರಾಶಿ 3. ಇದು ಡ್ಯೂಟೇರಿಯಂಗೆ ಪರಮಾಣು ಸಂಖ್ಯೆ 1, ಪರಮಾಣು ರಾಶಿ 3. ಇಲ್ಲಿ ಕಾಮನ್ ಆಗಿ ಯಾವ್ದು ನೋಡ್ತಾ ಇದ್ದೀರಾ? 1. ಡ್ಯೂಟೇರಿಯಂಗೂ ಒಂದೇ ಪರಮಾಣು ಸಂಖ್ಯೆ, ಟ್ರೀಟಿಯಂಗೂ ಒಂದೇ ಪರಮಾಣು ಸಂಖ್ಯೆ. ಈ ರೀತಿ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ರಾಶಿ ವಿಭಿನ್ನವಾಗಿದ್ದರೆ ಅದನ್ನು ನಾವು ಐಸೋಟೋಪು ಎಂದು ಕರೆಯುತ್ತೇವೆ. ಸೊ ಐಸೋಟೋಪ್ ಅಂದ್ರೆ ಸಿಂಪಲ್, ಅಟಾಮಿಕ್ ನಂಬರ್ ಸೇಮ್ ಇರಬೇಕು, ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಅಟಾಮಿಕ್ ಮಾಸ್. ಸೇಮ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಅಟಾಮಿಕ್ ಮಾಸ್. ಪರಮಾಣು ಸಂಖ್ಯೆ ಒಂದೇ ಇದ್ದು ಪರಮಾಣು ರಾಶಿ ವಿಭಿನ್ನವಾಗಿದೆ, ಅದನ್ನ ಐಸೋಟೋಪ್ಗಳು ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಹೈಡ್ರೋಜನ್ನ ಈ ಐಸೋಟೋಪ್ಗಳು ಸಮ್ಮಿಲನ ಹೊಂದಿ ಅಗಾಧವಾಗಿರ್ತಕ್ಕಂಥ ಶಕ್ತಿಯನ್ನ ಬಿಡುಗಡೆ ಮಾಡುತ್ತದೆ. ಎಲ್ಲಿ? ನಕ್ಷತ್ರದಲ್ಲಿ. ಇಲ್ಲಿ ಇಷ್ಟು ಸಾಕು. ದಯವಿಟ್ಟು ನಿಮಗೆ ನಾನೇನು ಸಜೆಸ್ಟ್ ಮಾಡ್ತೇನೆ ಅಂದರೆ, ನಾನು ಸೈನ್ಸ್ ಕ್ಲಾಸ್ ಇದೆಯಲ್ಲ ಇವತ್ತೇ ಹೋಗಿ ಆ ಚಾಪ್ಟರ್ ನೋಡಿ. ಬೈಜಿಕ ಸಮ್ಮಿಳನ, ಅದು ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಮಾಡಿದ್ದೀನಿ. ಎಲ್ಲಿ ಮಾಡಿದ್ದೀನಿ ಅಂದರೆ ನ್ಯೂಕ್ಲಿಯರ್ ಟೆಕ್ನಾಲಜಿ, ಪರಮಾಣು ಶಕ್ತಿ ತಂತ್ರಜ್ಞಾನ, ಅದರಲ್ಲಿ ಮಾಡಿದ್ದೀನಿ, ಟೆಕ್ನಾಲಜಿಯಲ್ಲಿ ಮಾಡಿದ್ದೀನಿ. ಸೈನ್ಸ್ ಕ್ಲಾಸಲ್ಲಿ ಇದೆ, ನೋಡಿ. ಕ್ಲಿಯರ್ ಅಂದ್ರೆ ಕ್ಲಿಯರಾ? ಇಷ್ಟು ಡೀಟೇಲ್ಡ್ ಆಗಿ ಜಿಯೋಗ್ರಫಿ ಯಾರು ಹೇಳ್ಕೊಡಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ಲಿಯರಾ? ಸರ್ ಸೈನ್ಸ್ ಕ್ಲಾಸಸ್ ಫ್ರೀ ಇದೆನಾ ಸರ್? ಸೈನ್ಸ್ ಕ್ಲಾಸಸ್ ಫ್ರೀ ಕೊಟ್ರೆ ನಾನು ರೆಂಟ್ ಕಟ್ಟಬೇಕು, ಸ್ಟುಡಿಯೋ ರೆಂಟ್ ಕಟ್ಟಬೇಕು. 1 ಗಂಟೆಗೆ 1,500. ಊಟ ತಿಂಡಿ ಮಾಡಬೇಕು, ನಮ್ಮನೆಯಿಂದ ಸ್ಟುಡಿಯೋಗೆ ಬರಬೇಕು. ನಾನು ಒಂದ್ಸತಿ ಸ್ಟುಡಿಯೋಗೆ ಬಂದು ಒಂದು ಕ್ಲಾಸ್ ಮಾಡ್ಕೊಂಡು ಹೋದ್ರೆ, ಅಥವಾ ಬೇರೆ ಫ್ಯಾಕಲ್ಟಿ ಕರ್ಕೊಂಬಂದು ಇಲ್ಲಿ ಮಾಡಿಸಿದ್ರೆ ಫ್ಯಾಕಲ್ಟಿ ಚಾರ್ಜ್ ಅದು ಇದು ಅಂತ ಎಲ್ಲ ಸೇರಿ ಸಮ್ಟೈಮ್ಸ್ 4,500ದಿಂದ 6,000ವರೆಗೂ ಬರುತ್ತೆ. ಫ್ಯಾಕಲ್ಟಿ ಮೇಲೆ ಡಿಪೆಂಡ್, ಅದು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. 1 ಗಂಟೆಗೆ 6,000 ರೂಪಾಯಿ ನಾನು ಪೇ ಮಾಡಬೇಕಾಗುತ್ತೆ. ಅದಂಗೆ ಫ್ರೀ ಕೊಡ್ಲಿಕ್ಕಾಗುತ್ತೆ, ನೀವೇ ಯೋಚನೆ ಮಾಡಿ. ನಮ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ ಎಲ್ಲ ಉಚಿತವಾಗಿ ಕೊಡೋಕ್ಕೆ, ಬಟ್ ಅಫೋರ್ಡಬಲ್ ಆಗಿ ಇಟ್ಟಿರ್ತೀವಿ. 499. ಒಂದು ಬಿರಿಯಾನಿ ತಿಂದರೆ ನೀವು ಆಚೆ 500 ರೂಪಾಯಿ. ನಾವೊಂದು 60-70 ಕ್ಲಾಸ್ 1 ವರ್ಷ ಕೊಡಬೇಕು 500 ರೂಪಾಯಿಗೆ. 5 ನಿಮಿಷಕ್ಕೆ ಬಿರಿಯಾನಿ ತಿಂದು ಚೆನ್ನಾಗಿಲ್ಲದೆ ಇರಲಿ, ಹಿಂಗೆ ಒರೆಸ್ಕೊಂಡು ಹಿಂಗೆ ಎಷ್ಟು ಬಂದ್ಬಿಡ್ತೀರಾ ಅಲ್ವಾ? ಖಂಡಿತ ಅಫೋರ್ಡಬಲ್ ಇದೆ. ಕ್ಲಿಯರಾ? ವೆರಿ ಗುಡ್. ಇಷ್ಟೇ ಕ್ಲಾಸ್ ಸ್ಟಾರ್ಟ್ ಮಾಡಿಸ್ತೀನಿ, ಡೋಂಟ್ ವರಿ. ನೋಡಿ ಸರ್, ಯಾವತ್ತು ಪ್ರೇಮ್ಸ್ ಕ್ಲಾಸಸ್ ಒಂದು ವಿಷನ್ ಇದೆ, ಎಜುಕೇಶನ್ ಫಾರ್ ಆಲ್. ದುಡ್ಡಿಲ್ಲ ಅಂದ ಮಾತ್ರಕ್ಕೆ ಶಿಕ್ಷಣ ಸಿಗದೆ ವಂಚಿತರಾಗಬಾರದು. ಅದಕ್ಕೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನೀವು ಯಾವುದೇ ಇಂಡಿಯಾದಲ್ಲಿ ಯಾವುದೇ ಇನ್ಸ್ಟಿಟ್ಯೂಷನ್ ಹೋಗಿ ಸೇರ್ಕೊಳ್ಳಿ,
ಅಲ್ಲಿಗೂ ನಮಗೂ ಕ್ವಾಲಿಟಿ ಕಂಪೇರ್ ಮಾಡಿ, ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ. ಬಟ್ ಲೋಯೆಸ್ಟ್ ಪ್ರೈಸ್, ನಾನು ಹೇಳ್ತೀನಲ್ವ, ಡೆಲ್ಲಿಲೂ ನಮ್ಮ ಸ್ಟೂಡೆಂಟ್ ಇದ್ದಾರೆ, ಕೇಳಿ ನೋಡಿ, ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ, ಅದಕ್ಕಿಂತ ಕ್ವಾಲಿಟಿ ಕಡಿಮೆ ಇದೆಯಾ ಅಂತ ಹೇಳಿ. ಸೊ ಲೋಯೆಸ್ಟ್ ಪ್ರೈಸ್ಗೆ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಕ್ವಾಲಿಟಿ ಈಸ್ ನಾಟ್ ಅಫೋರ್ಡಬಲ್, ಎಕ್ಸ್ಪೆನ್ಸಿವ್, ಕ್ವಾಲಿಟಿ ಈಸ್ ನಾಟ್ ಎಕ್ಸ್ಪೆನ್ಸಿವ್ ಅಂತಕ್ಕಂಥ ನಮ್ಮ ವಿಷನ್, ಎಲ್ರಿಗೂ ನಿಮ್ಗೆ ಎಜುಕೇಶನ್ ಕೊಡ್ತಕ್ಕಂಥ ನನ್ನ ವಿಷನ್. ಓಕೆನಾ? ಡೋಂಟ್ ವರಿ, ಬನ್ನಿ. ಸೊ ಈಗ ಅಸಲಿ ಆಟ ಶುರು. ಈಗ ಸೌರವ್ಯೂಹಕ್ಕೆ ಬಂದಿದ್ದೀವಿ. ಸೌರವ್ಯೂಹದಲ್ಲಿ ನೀಟಾಗಿ ಗಮನಿಸ್ತಾ ಬನ್ನಿ. ನೋಡ್ರಿ, ಚಿತ್ರ ಗಮನಿಸ್ರಿ, ಕಂಪ್ಲೀಟ್ ಪಿಕ್ಚರ್ ನಿಮಗೆ ಸಿಗುತ್ತೆ. ಸೂರ್ಯನ ಸುತ್ತ ಗ್ರಹಗಳು ಸುತ್ತುತ್ತಾ ಇದ್ದಾವೆ. ಅವು ತನ್ನದೇ ಆಗಿರ್ತಕ್ಕಂಥ ಅಕ್ಷದಲ್ಲಿ ಸುತ್ತುತ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಜುಪಿಟರ್ ಹೋಗ್ಬೇಕಾರೆ ಒಂದಿನ ಹಿಂಗ್ ಹೋಗಿ ಬರ್ಬೇಕಾದ್ರೆ ಇನ್ನೊಂದಿನ ಪಕ್ಕದ್ರಲ್ಲಿ ಬರಲ್ಲ. ಹೋಗ್ಬೇಕಾದ್ರೆ BMTC ಹೋಗಿ ಬರ್ಬೇಕಾದ್ರೆ ಓಲಾ ಊಬರ್ ಬುಕ್ ಮಾಡ್ಕೊಂಡ್ ಬರಲ್ಲ, ತನ್ನ ಅಕ್ಷದಲ್ಲೇ ತಾನು ಸುತ್ತುತ್ತೆ. ಅಥವಾ ಜುಪಿಟರ್ ಇಲ್ಲಿ ಸುತ್ತುತ್ತೈತೆ, ನಾಳೆ ನಾಡಿದ್ದು ಇಲ್ಲೆಲ್ಲೋ ಹಿಂಗ್ ಹೋಗ್ಬಿಡಲ್ಲ. ಯಾಕೆ ಸರ್? ಸೂರ್ಯ ಹಂಗಿದ್ದಾನೆ, ಅವ್ರ ಸುತ್ತ ತನ್ನದೇ ಆಗಿರ್ತಕ್ಕಂತಹ ಒಂದು ಅಕ್ಷದಲ್ಲಿ ಸುತ್ತುತ್ತಾ ಇದ್ದಾರೆ ಎಲ್ರು. ನಮ್ಮ ವೀನಸ್, ಅರ್ತ್, ಮರ್ಕ್ಯುರಿ, ಮಾರ್ಸು, ಶುಕ್ರ ಆಗಿರ್ಬೋದು, ಬುಧ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಮಂಗಳ ಆಗಿರ್ಬೋದು, ಜುಪಿಟರ್ ಆಗಿರ್ಬೋದು, ಜುಪಿಟರ್ ಮೀನ್ಸ್ ಗುರು, ಸ್ಯಾಟ್ರನ್ ಶನಿ ಆಗಿರ್ಬೋದು, ಯುರೇನಸ್, ನೆಪ್ಚೂನ್ ಆಗಿರ್ಬೋದು, ಇವೆಲ್ಲವೂ ತನ್ನದೇ ಆಗಿರ್ತಕ್ಕಂಥ ಒಂದು ಅಕ್ಷದಲ್ಲಿ ಸುತ್ತುತ್ತಾ ಇದ್ದಾವೆ. ಯಾಕೆ ಅಂದ್ರೆ ಇವು ಬೇರೆ ಕಡೆ ಹೋಗ್ತಿಲ್ಲ, ಎಲ್ಲೆಲ್ಲೋ ಹೋಗ್ತಿಲ್ಲ. ಯಾಕೆಂದ್ರೆ ಸೂರ್ಯನಲ್ಲಿರ್ತಕ್ಕಂಥ ಗ್ರಾವಿಟೇಷನಲ್ ಪುಲ್, ಅಂದ್ರೆ ಸೂರ್ಯನಲ್ಲಿರ್ತಕ್ಕಂಥ ಗುರುತ್ವಾಕರ್ಷಣೆ ಸೆಳೆತ, ಸೂರ್ಯ ಎಲ್ರು ನಿಮ್ ಟೈಟಾಗಿ ಇಟ್ಕೊಂಡಿದ್ದಾನೆ ತನ್ನ ಗುರುತ್ವಾಕರ್ಷಣದ ಬಲದಿಂದ. ಸೊ ಅದಕ್ಕೋಸ್ಕರ ಇವು ಇದೇ ರೀತಿ ಇರ್ತಕ್ಕಂಥದ್ದು. ಆದ್ರೆ ಸುಮ್ನೆ ಗಮನಿಸ್ರಿ, ನಿಮ್ಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಜ್ಞಾನನೇ ಬೇಡ, ಸುಮ್ನೆ ಗಮನಿಸಿದ್ರೆ ಎರಡು ಅಬ್ಸರ್ವ್ ಮಾಡ್ತೀರಿ ನೀವು. ಏನು ನೋಡಪ್ಪ, ಬುಧ ಗ್ರಹ, ಮರ್ಕುರಿ ಅಂದ್ರೆ, ವೀನಸ್ ಅಂದ್ರೆ ಶುಕ್ರ ಗ್ರಹ, ಅರ್ತ್ ಅಂದ್ರೆ ಭೂಮಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೂ ಪಾಪ ಅರ್ಥ ಆಗ್ಬೇಕು ಅದಕ್ಕೆ. ಅರ್ತ್ ಅಂದ್ರೆ ಭೂಮಿ, ಮಾರ್ಸ್ ಅಂದ್ರೆ ಮಂಗಳ. ಈ ನಾಲ್ಕು ನೋಡಿ, ನಾಲ್ಕಾದ್ಮೇಲೆ ಏನೋ ಒಂದು ಒಳ್ಳೆ ಹೈವೇ ಬಂದಿದೆ ಚಿತ್ರದಲ್ಲಿ. ಸೊ ಇವನ್ನ ಆಸ್ಟಿರಾಯ್ಡ್ ಬೆಲ್ಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಎಂತ ಹೇಳಿ ಕರಿತೀವಿ ಇವನ್ನ? ಆಸ್ಟಿರಾಯ್ಡ್ ಬೆಲ್ಟ್. ಅದ್ರ ಬಗ್ಗೆ ಲಾಸ್ಟ್ ಅಲ್ಲಿ ನೋಟ್ಸ್ ಕೂಡ ಕೊಟ್ಟಿದ್ದೀನಿ ನಿಮ್ಗೆ, ಡೋಂಟ್ ವರಿ. ಆಸ್ಟಿರಾಯ್ಡ್ ಬೆಲ್ಟ್, ಕ್ಷುದ್ರ ಗ್ರಹಗಳು. ಆಮೇಲೆ ಈ ಕ್ಷುದ್ರ ಗ್ರಹಗಳಾದ್ಮೇಲೆ ಜುಪಿಟರ್ ಸ್ಟಾರ್ಟ್ ಆಗುತ್ತೆ, ಗುರು, ಆಮೇಲೆ ಶನಿ, ಸ್ಯಾಟ್ರನ್, ಶನಿ, ಯುರೇನಸ್, ನೆಪ್ಚೂನ್. ಒಂದ್ ಗಮನಿಸಿದ್ರೆ ಈ ಆಸ್ಟಿರಾಯ್ಡ್ ಬೆಲ್ಟ್ ಏನಿದೆ, ಈ ಕ್ಷುದ್ರ ಗ್ರಹಗಳೇನಿದಾವಲ್ವಾ, ಈ ಕ್ಷುದ್ರ ಗ್ರಹಗಳಿಂದ ಒಳಗಡೆ ಇರತಕ್ಕಂತಹ ಗ್ರಹಗಳು ತುಂಬಾ ಚಿಕ್ಕದಾಗಿದ್ದಾವೆ. ಅದೇ ಈ ಆಸ್ಟಿರಾಯ್ಡ್ ಬೆಲ್ಟ್ ಇಂದ ಈಚೆ ಇರತಕ್ಕಂಥ ಗ್ರಹಗಳು ತುಂಬಾ ದೊಡ್ಡದಾಗಿದ್ದಾವೆ. ಯಾಕೆ ಅಂತ ಗಮನಿಸ್ತಾ ಹೋದ್ರೆ, ಫಸ್ಟ್ ಆಫ್ ಆಲ್ ಈ ಕ್ಷುದ್ರ ಗ್ರಹಗಳು ಅಥವಾ ಆಸ್ಟಿರಾಯ್ಡ್ ಬೆಲ್ಟ್ ಅಂತ ಏನಿದೆಯಲ್ವಾ, ಇವು ಲೈಕ್ ಡೆಬ್ರೀಸ್ ತರ ಇರುತ್ತೆ. ಅಂದ್ರೆ ದೊಡ್ಡ ದೊಡ್ಡ ಕಣಗಳು, ನಮ್ಮ ಭೂಮಿಲಿ ಹೆಂಗಿದೆಯಲ್ಲ ಅದೇ ತರ ದೊಡ್ಡ ದೊಡ್ಡ ಕಣಗಳಿದಾವೆ ಅಷ್ಟೇ. ಇಲ್ಲಿ ಬಂಡೆಗಳು ಅನ್ಕೋಬಹುದು ನಿಮ್ಗೆ, ಫಾರ್ ಯುವರ್ ಸೇಕ್ ಆಫ್ ಸಿಂಪ್ಲಿಸಿಟಿ, ಅಥವಾ ಕಣಗಳು, ಇವು ಬಂಡೆ ಅನ್ಕೊಳ್ಳಿ. ಸರ್ ಇವು ಎಲ್ಲಿಂದ ಬಂದ್ವು ಸರ್? ಇವು ಸುತ್ತುತ್ತಾ ಇದಾವಲ್ಲ ಸರ್, ಹೆಂಗೆ ಸರ್? ಇವು ಯಾಕೆ ಸುತ್ತುತ್ತಾ ಇದಾವೆ ಅಂದ್ರೆ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಯಿಂದ ಇವು ಸುತ್ತುತ್ತಾ ಇದಾವೆ. ಸರ್ ಇವೆಲ್ಲಿಂದ ಬಂದ್ವು ಸರ್? ಯಾರನ್ನ ಹೋಗಿ ಒಂದ್ 2-3 ಲೋಡ್ ಹೊಡೆದು ಬಂದ್ರ ಕಲ್ಲ? ನೋ. ಇದಕ್ಕೆ ಅನೇಕ ಕಥೆಗಳು ಬರ್ತವೆ. ಏನು, ಈ ಮಂಗಳ ಏನಿದೆ, ಮಾರ್ಸ್ ಮಂಗಳ, ಈ ಜುಪಿಟರ್ ಗುರು,
ಮಂಗಳ ಮತ್ತೆ ಗುರು ಗ್ರಹದ ನಡುವೆ ಇರ್ತಕ್ಕಂಥದ್ದು ಆಸ್ಟಿರಾಯ್ಡ್ ಬೆಲ್ಟ್. ನಿಮ್ಮ KPSC ಎಕ್ಸಾಮ್ ಅಲ್ಲಿ ಇದಾಗಿದೆ. ಆಸ್ಟಿರಾಯ್ಡ್ ಅಂದ್ರೆ ಕ್ಷುದ್ರ ಗ್ರಹಗಳು ಎಲ್ಲಿದಾವೆ ಅಂತ. ಒಂದು ಮಂಗಳ, ಮಾರ್ಸ್ ಮತ್ತೆ ಜುಪಿಟರ್ ನಡುವೆ ಇರ್ತಕ್ಕಂಥದ್ದು, ಮಂಗಳ ಮತ್ತೆ ಗುರು ಗ್ರಹದ ಮಧ್ಯೆ. ಈ ಮಂಗಳ ಗ್ರಹ ಮತ್ತೆ ಗುರು ಗ್ರಹ ಏನಿದೆಯಲ್ವಾ, ಇವೆರಡರ ಒಂದಷ್ಟು ಡೆಬ್ರೀಸ್ ಅಂತ, ಇವೆರಡರಲ್ಲಿ ಇರ್ತಕ್ಕಂಥ ಒಂದಷ್ಟು ವಸ್ತುಗಳು ಕಿತ್ಕೊಂಡು ಹೋಗ್ಬಿಟ್ಟು ಆಗಿದಾವೆ ಅಂತ ಒಂದ್ ಕಡೆ ಕತೆ ಬರುತ್ತೆ. ಇನ್ನೊಂದ್ ಕಡೆ ಇನ್ನೊಂದ್ ಕತೆ ಬರ್ತೈತೆ. ಏನ್ ಕತೆ ಅಂದ್ರೆ, ಇಲ್ಲಪ್ಪ ಈ ಮಂಗಳ ಗ್ರಹ ಏನಿದೆ, ಈ ಗುರು ಗ್ರಹ ಏನಿದೆ, ಇದ್ರ ಮಧ್ಯೆ ಇನ್ನೊಂದು ಗ್ರಹ ಇತ್ತು, ಇನ್ನೊಂದು ಗ್ರಹ ಇತ್ತಲ್ಲಿ, ಕಾಲಾನುಕ್ರಮಣದಲ್ಲಿ ಅದು ಬ್ಲಾಸ್ಟ್ ಆಗೈತೆ. ಬ್ಲಾಸ್ಟ್ ಆಗ್ಬಿಟ್ಟು ಅವುಗಳ ಕಲ್ಲೇನಿರ್ತಾವಲ್ವ ಅವು ಸುತ್ತುತ್ತಾ ಇದೆ ಅಂತ ಒಂದ್ ಕಡೆ ಕತೆ ಹೇಳುತ್ತೆ. ಸೊ ಇದ್ರಲ್ಲಿ ಯಾವುದು ಸರಿ ಸರ್ ಗೊತ್ತಿಲ್ಲ. ನಾನಿರ್ಲಿಲ್ಲ ನೋಡ್ಲಿಕ್ಕೆ, ನೀವು ಇರ್ಲಿಲ್ಲ, ಸೈಂಟಿಸ್ಟ್ ಇರ್ಲಿಲ್ಲ. ಅಟ್ ಪ್ರೆಸೆಂಟ್ ಏನ್ ನಂಬಿದೀವಿ ಸರ್ ನಾವು, ಮತ್ತೆ ಇಲ್ಲೊಂದು ಗ್ರಹ ಇತ್ತಪ್ಪ ಬ್ಲಾಸ್ಟ್ ಆಗಿ ಹಿಂಗಾಗಿದೆ ಅಂತ ಒಂದು, ಇನ್ನ ಒಂದು ಇಲ್ಲ ಜುಪಿಟರ್ ಮತ್ತೆ ಮಾರ್ಸ್ ನಲ್ಲಿ ಇರ್ತಕ್ಕಂಥ ಒಂದಷ್ಟು ಇವೆ ಕಲ್ಲುಗಳು ಅಲ್ಲಿ ಹೋಗಿದಾವೆ ಅನ್ನೋದು ಇನ್ನೊಂದು. ನಿಮ್ಗೆ ಅದೆಲ್ಲ ಬೇಡ. ನಿಮ್ಗೆ ಈಗ ಏನ್ ಬೇಕು, ಈ ಆಸ್ಟರಾಯ್ಡ್ ಕ್ಷುದ್ರ ಗ್ರಹಗಳು ಎಲ್ಲಿದಾವೆ ಅಂತ ಕೇಳ್ತಾನೆ. ಬಿಟ್ವೀನ್ ಮಾರ್ಸ್ ಅಂಡ್ ಜುಪಿಟರ್, ಮಂಗಳ ಮತ್ತೆ ಗುರು ಗ್ರಹದ ನಡುವೆ ಇರ್ತಕ್ಕಂಥದ್ದೇ ಕ್ಷುದ್ರ ಗ್ರಹಗಳು. ಎರಡನೇದು ಕ್ಲಿಯರ್. ಮೂರನೇದು, ಈ ಆಸ್ಟರಾಯ್ಡ್ ಬೆಲ್ಟ್ ಒಳಗಡೆ ಏನಿದಾವಲ್ಲ ಇವು ಗ್ರಹಗಳು 4 ಇದಾವೆ ನೋಡಿ, ವೀನಸ್, ಅರ್ತ್, ಮಾರ್ಸು, ಮರ್ಕ್ಯೂರಿ. ಅಂದ್ರೆ ಬುಧ, ಭೂಮಿ, ಶುಕ್ರ, ಈ ಗ್ರಹಗಳಿಂದವೆ. ಬುಧ, ಶುಕ್ರ, ಭೂಮಿ, ಮಂಗಳ, ಈ 4 ಗ್ರಹಗಳಿಂದವೆ. ಇವನ್ನ ನಾವು ಒಳಗಡೆ ಇದಾವಲ್ವಾ, ಆಸ್ಟರಾಯ್ಡ್ ಬೆಲ್ಟ್ ಇಂದ ಒಳಗಡೆ ಇದಾವಲ್ವಾ, ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ, ಇದು ಇನ್ನರ್ ಪ್ಲಾನೆಟ್ಸ್. ಬೇರೆ ಅಲ್ಲ, ಇನ್ನರ್ ಪ್ಲಾನೆಟ್ಸ್. ಕನ್ನಡದಲ್ಲಿ ಇನ್ನರ್ ಅಂದ್ರೆ ಏನು, ಈಗ ಇನ್ನರ್ ವೇರ್ ಅಂತೀರಪ್ಪ, ಹಂಗಂದ್ರೇನು, ಒಳ ಉಡುಪುಗಳು. ಅದೇ ತರ ಇನ್ನೊಂದ್ರೇನು, ಒಳ ಗ್ರಹಗಳು. ಇನ್ನರ್ ಪ್ಲಾನೆಟ್ಸ್, ಒಳ ಗ್ರಹಗಳು. ಯಾವ ಒಳ ಗ್ರಹಗಳು? ಇದು ಆಸ್ಟರಾಯ್ಡ್ ಬೆಲ್ಟ್ ಒಳಗಿರ್ತಕ್ಕಂಥ ಒಳ ಗ್ರಹಗಳು. ಅಥವಾ ಈ ಒಳಗಡೆ ಏನಿದಾವಲ್ಲ ಈ 4 ಗ್ರಹಗಳು, ಇವನ್ನ ಟೆರಿಸ್ಟ್ರಿಯಲ್ ಪ್ಲಾನೆಟ್ಸ್ ಏನಂತ ಕರಿತೀವಿ? ಟೆರಿಸ್ಟ್ರಿಯಲ್ ಪ್ಲಾನೆಟ್ಸ್. ಟೆರಿಸ್ಟ್ರಿಯಲ್ ಪ್ಲಾನೆಟ್ಸ್. ಯಾಕೆ ಸರ್ ಟೆರಿಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಹೇಳಿ ಕರಿತೀವಿ, ಅಥವಾ ಒಳ ಗ್ರಹಗಳು ಅಂತ ಯಾಕೆ ಕರಿತೀವಿ, ಅಥವಾ ಇನ್ನರ್ ಪ್ಲಾನೆಟ್ಸ್ ಅಂತ ಯಾಕೆ ಕರಿತೀವಿ ಸರ್ ಅಂದ್ರೆ, ಬಹುತೇಕ ಸೂರ್ಯನ ಹತ್ರ ಇವೇನ್ ಇದಾವಲ್ವಾ ಈ 4 ಗ್ರಹಗಳು, ಇವುಗಳ ರಚನೆಯನ್ನ ನೋಡಿದ್ರೆ, ಎಲ್ಲವೂ ಕೂಡ ಸ್ವಲ್ಪ ಸಿಮಿಲರ್ ಬರ್ತವೆ. ಸಿಮಿಲರ್ ಯಾವ ರೀತಿ ಸರ್? ಸೂರ್ಯನಿಗೆ ಹತ್ರ ಇದಾವೆ 4 ಗ್ರಹಗಳು. ಫಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟೆ, ಗ್ರಹಗಳಾಗಿರ್ತಕ್ಕಂಥದ್ದು ಕೂಡ ನೆಬುಲಾ ಇಂದಾನೆ. ನೆಬುಲಾ ನಥಿಂಗ್ ಬಟ್ ಗ್ಯಾಸ್, ಡಸ್ಟ್ ಪಾರ್ಟಿಕಲ್ಸ್, ಅನಿಲಗಳಿದ್ವು ಅಂತ ಹೇಳ್ಕೊಟ್ಟೆ. ಇಲ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಅನಿಲ ರಾಶಿ ತುಂಬಾ ಇತ್ತು. ಆ ಅನಿಲ ಎಲ್ಲ ಹೋಗ್ಬಿಡ್ತು ಬಾಹ್ಯಾಕಾಶಕ್ಕೆ, ಸ್ಪೇಸ್ಗೆ ಹೋಯ್ತು. ಹೆಂಗೋಯ್ತು? ಸೋಲಾರ್ ವಿಂಡ್ಸ್, ಸೂರ್ಯನ ಮಾರುತಗಳು ಬಂದು, ಆ ಕಿರಣಗಳು ಬಂದು ಅಲ್ಲಿರ್ತಕ್ಕಂಥ ಅನಿಲಗಳನ್ನೆಲ್ಲ ಕಳಿಸ್ಬಿಡ್ತು. ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಅಲ್ಲಿ ಹೇಳ್ಕೊಟ್ಟಿದ್ದೆ, ನೆನ್ಪಿಟ್ಕೊಳ್ಳಿ. ಆದಿ ವಾತಾವರಣ ಹೆಂಗಿತ್ತು? ಹೈಡ್ರೋಜನ್ ಮತ್ತೆ ಹೀಲಿಯಂ ತುಂಬಿಕೊಂಡಿತ್ತು. ಆ ತರ ಅನಿಲಗಳು ದೂರ ಆಯ್ತು. ದೂರ ಆದ್ಮೇಲೆ ಇಲ್ಲಿ ಆಲ್ಮೋಸ್ಟ್ ಈ 4 ಗ್ರಹಗಳಲ್ಲಿ ಬಂಡೆಗಳು, ಕಲ್ಲುಗಳು ಗಟ್ಟಿಯಾಗಿರ್ತಕ್ಕಂಥ, ನಾವೀಗೇನು ಭೂಮಿ ನೋಡ್ತಾ ಇದ್ವಲ್ಲ ಈ ರೀತಿ ಇರುತ್ತೆ ಪ್ರದೇಶ. ಅದಕ್ಕೆ ಇವುಗಳು ತುಂಬಾ ಸಣ್ಣಗೆ ಕಾಣಿಸ್ತವೆ. ಅದೇ ಈ ಆಸ್ಟಿರಾಯ್ಡ್ ಬೆಲ್ಟ್ ಏನಿದೆ, ಈ ಕ್ಷುದ್ರ ಗ್ರಹಗಳು ಏನಿದೆ, ಅದಾದ ನಂತರ ಬರ್ತಾವಲ್ವಾ ಜುಪಿಟರು, ಸ್ಯಾಟ್ರನ್ನು, ಜುಪಿಟರ್ ಅಂದ್ರೆ ಗುರು, ಶನಿ, ಯುರೇನಸ್, ನೆಪ್ಚೂನ್, ಇವೇನ್ ಬರ್ತವೆ ತುಂಬಾ ದೊಡ್ಡದಾಗಿ ಕಾಣ್ತವೆ. ಯಾಕೆ? ಇಲ್ಲಿಂದ ಗ್ಯಾಸ್ ಇದೆ ರೀ. ಆಲ್ಮೋಸ್ಟ್ ಇಲ್ಲಿರ್ತಕ್ಕಂಥವು ಸಾಲಿಡ್ ಅಂದ್ರೆ ಘನಾಕೃತಿ ಗಟ್ಟಿ ಇರ್ತವೆ. ಘನಾಕೃತಿ ಅಂದ್ರೆ ಗೊತ್ತಲ್ಲ, ಅದು ಹೇಳ್ಕೊಡ್ಬೇಕಾ? ಸಾಲಿಡ್ ನೋಡಪ್ಪ, ಇದು ಸಾಲಿಡ್ ಗಟ್ಟಿ. ದ್ರವ ಅಂದ್ರೆ ನೋಡಿ, ಇದು ನೀರು, ಹಾಲು, ಕಾಫಿ ದ್ರವ. ಅನಿಲ ಅಂದ್ರೆ ಗ್ಯಾಸ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ನಾವು ಉಸಿರಾಡ್ತೀವಲ್ಲ, ಇದು ಅನಿಲ. ಸೊ ಈಗ ಘನ ಆಕೃತಿಯಲ್ಲಿ ಇರ್ತವೆ. ಯಾವು?
ಒಳಗಡೆ ಇರ್ತಕ್ಕಂಥ ಪ್ಲಾನೆಟ್ಸ್ ಗಟ್ಟಿ ಇರ್ತವೆ ಇವು. ಅಂಡ್ ದೇ ಆರ್ ಮೇಡ್ ಅಪ್ ಆಫ್ ರಾಕ್ಸ್. ಇನ್ನರ್ ಪ್ಲಾನೆಟ್ಸ್, ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್, ಒಳಗ್ರಹಗಳು, ದೇ ಆರ್ ಮೇಡ್ ಅಪ್ ಆಫ್ ರಾಕ್ಸ್, ಕಲ್ಲುಗಳಿಂದ ಆಗಿರ್ತವೆ. ಆದ್ರೆ ಇಲ್ಲೇನಿರ್ತವೆ ಇವು ತುಂಬಾ ದೊಡ್ಡದಾಗಿ ಕಾಣ್ತಾ ಇರ್ತವಲ್ಲ, ದೇ ಆರ್ ಮೇಡ್ ಆಫ್ ಗ್ಯಾಸ್, ಅನಿಲಗಳಿಂದ ಇವಾಗಿರ್ತಕ್ಕಂಥದ್ದು. ಅಂಡ್ ಲಿಕ್ವಿಡ್, ಅನಿಲಗಳು ಮತ್ತೆ ದ್ರವಗಳಿಂದ ಆಗಿರೋದು ಈ ಗ್ರಹಗಳು, ಅದಕ್ಕೆ ಇವು ದೊಡ್ಡದಾಗಿ ಕಾಣಿಸ್ತವೆ. ಆದ್ರೆ ತಮಗೆ ಗೊತ್ತಿರ್ಲಿ, ಡೆನ್ಸಿಟಿ, ಸಾಂದ್ರತೆ ಎಲ್ಲಿ ಜಾಸ್ತಿ ಇರುತ್ತೆ? ಈಗ ನೀವ್ ಹೇಳಿ, ಕಾಮನ್ ಸೆನ್ಸ್, ಬೇಸಿಕ್ ಫಿಸಿಕ್ಸ್, ಡೆನ್ಸಿಟಿ ಎಲ್ಲಿ ಜಾಸ್ತಿ ಇರುತ್ತೆ? ಇನ್ನರ್ ಪ್ಲಾನೆಟ್ಸ್ ಅಲ್ಲಿ ಇರುತ್ತೋ, ಔಟರ್ ಪ್ಲಾನೆಟ್ಸ್ ಅಲ್ಲಿ ಇರುತ್ತೋ, ಅಥವಾ ಟೆರಿಸ್ಟ್ರಿಯಲ್ ಪ್ಲಾನೆಟ್ಸ್ ಒಳ ಗ್ರಹಗಳಲ್ಲಿರುತ್ತೋ, ಹೊರ ಗ್ರಹಗಳಲ್ಲಿ ಇರುತ್ತೋ ಡೆನ್ಸಿಟಿ? ಬೀರೋ ಅವ್ರು ಕೇಳ್ತಿದ್ದಾರೆ, ಸರ್ ಈ ಕ್ಷುದ್ರ ಗ್ರಹಗಳು ಏನಿದಾವಲ್ಲ ಸರ್, ಇವ್ಯಾಕೆ ಪ್ಲಾನೆಟ್ಸ್ ಆಗಿಲ್ಲ, ಇವ್ಯಾಕೆ ಗ್ರಹಗಳಾಗಿಲ್ಲ? ಮುಂದಾಗ್ಬೋದು, ಯಾರಿಗ್ ಗೊತ್ತು? ಅವೇನು ಒಂದಕ್ಕೊಂದು ಸೇರ್ಕೊಂಡು ಡಿಕ್ಕಿ ಹೊಡೆದು ಆಮೇಲೆ ಇವಾಗಿ ಆಮೇಲೆ ಗಟ್ಟಿಯಾಗಿ ಪ್ಲಾಂಟೆಸಿಮಲ್ಸ್ ಗ್ರಹ ಕಣ ಆಗಿ ಆಮೇಲೆ ಗ್ರಹ ಮುಂದಾಗ್ಬೋದು. ಡೆನ್ಸಿಟಿ ಯಾವ್ದು ಜಾಸ್ತಿ ಇರುತ್ತೆ? ಬೀರು ಅವ್ರು ಹೇಳ್ತಿದ್ರೆ ಹೊರ ಗ್ರಹಗಳಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ ಸರ್. ಬೇರೆ ಏನ್ ಸರ್? ಸ್ನೇಹಲತಾ ಅವ್ರು ಹೇಳ್ತಿದ್ರೆ, ಸರ್ ಒಳಗ್ರಹ ಇನ್ನರ್ ಪ್ಲಾನೆಟ್ಸ್ ಅಲ್ಲಿ ಡೆನ್ಸಿಟಿ, ಸಾಂದ್ರತೆ ಜಾಸ್ತಿ ಇರುತ್ತೆ. ಡೆನ್ಸಿಟಿ ಅಂದ್ರೆ ಗೊತ್ತಲ್ವೇನಪ್ಪ? ನೋಡಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡ್ರಿ. ಈ ಜಾಗ 1 2 3 4 5 6, ಒಂದು ಆರು ಯಾವ್ದೋ ಆಬ್ಜೆಕ್ಟ್ಸ್ ಇದಾವೆ, ವಸ್ತು ಇದಾವೆ. ಇಲ್ಲಿ ಅನ್ಕೊಳ್ಳಿ, ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳ್ಕೊಡ್ತಿರೋದು ಇಷ್ಟು ಈಸಿ. ಇದನ್ನ ಆಮೇಲೆ ಸರ್ ಇದೇ ಎಕ್ಸಾಕ್ಟ್ ಅನ್ಕೋಬೇಡಿ. ನೋಡಿ, ಇಲ್ಲಿ ಇಷ್ಟೊಂದು ವಸ್ತುಗಳಿದಾವೆ. ಈಗ ಸಾಂದ್ರತೆ ಎಲ್ಲಿ ಜಾಸ್ತಿ ಇದೆ? ಇಲ್ಲಿ ಸಾಂದ್ರತೆ ಜಾಸ್ತಿ, ಡೆನ್ಸಿಟಿ ಜಾಸ್ತಿ. ಇಲ್ಲಿ ಸಾಂದ್ರತೆ, ಡೆನ್ಸಿಟಿ ಕಮ್ಮಿ. ಫಾರ್ ಎಕ್ಸಾಂಪಲ್, ಇದೊಂದು ರೂಮು, ನಮ್ದು ಸ್ಟುಡಿಯೋ ಒಂದು ರೂಮ್. ಈ ರೂಮಲ್ಲಿ ನಾನು ಒಬ್ಬಿರ್ತೀನಿ, ಸಾಂದ್ರತೆ ಕಡಿಮೆ. ಪಕ್ಕದ ರೂಮಲ್ಲಿ ಒಂದಿಬ್ರು ಹುಡುಗಿಯರು, ಒಂದಿಬ್ರು ಮಕ್ಕಳು ಎಲ್ಲ ಇರ್ತಾರೆ, 6 ಜನ ಇರ್ತಾರೆ. ಅಲ್ಲಿಗೆ ಡೆನ್ಸಿಟಿ ಯಾವ್ದು ಜಾಸ್ತಿ? ಪಕ್ಕದ ರೂಮ್ದಲ್ಲಿ ಜಾಸ್ತಿ. ಇಲ್ಲಿ ನಾನು ಒಬ್ಬನೇ ಮಾತಾಡ್ಕೊತಿದ್ದೀನಿ, ನಾನು ಏನೇನೋ ಹೇಳ್ಕೊತಿದ್ದೀನಿ. ಸೊ ಇಲ್ಲಿ ಡೆನ್ಸಿಟಿ ಕಡಿಮೆ, ಸಾಂದ್ರತೆ ಅಂದ್ರೆ ಗೊತ್ತಾಯ್ತಲ್ವಾ? ಸೊ ಈಗ ಸಾಂದ್ರತೆ ಎಲ್ಲಿ ಜಾಸ್ತಿ ಇರುತ್ತೆ? ಎಸ್, ವೆರಿ ಗುಡ್. ಇನ್ನರ್ ಪ್ಲಾನೆಟ್ಸ್ ಅಲ್ಲಿ ಸಾಂದ್ರತೆ ಜಾಸ್ತಿ, ಡೆನ್ಸಿಟಿ ಜಾಸ್ತಿ. ಯಾಕೆ? ದೇ ಆರ್ ಮೇಡ್ ಅಪ್ ಆಫ್ ರಾಕ್ಸ್, ಬಂಡೆಗಳಿಂದ ಇರ್ತವೆ, ಕಲ್ಗಳಿಂದ ಇರ್ತವೆ, ಡೆನ್ಸಿಟಿ ಜಾಸ್ತಿ ಅಲ್ವೇ? ಇವು ಅನಿಲಗಳ್ರಿ, ಗ್ಯಾಸು, ಲಿಕ್ವಿಡ್, ಡೆನ್ಸಿಟಿ ಕಡಿಮೆ ಇರುತ್ತಲ್ವೇನ್ರಿ? ಸಿಂಪಲ್. ದ್ರವ, ನೀರು, ಡೆನ್ಸಿಟಿ ಜಾಸ್ತಿ ಐತೆ ಅಂದ್ರೆ ಗಟ್ಟಿ ಆಯ್ತಾ ನೀರು? ಹಿಂಗ್ ಹೊಡೆದ್ರೆ ಹಿಂಗ್ ಹೋಗುತ್ತೆ ನೀರು. ಅದೇ ಒಂದು ಕಲ್ಲು ಹೊಡೆದ್ ನೋಡಿ, ಡೆನ್ಸಿಟಿ ಹೆಂಗಿರುತ್ತೆ? ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಡೆನ್ಸಿಟಿ, ಸಾಂದ್ರತೆ ಜಾಸ್ತಿ, ಇಲ್ಲಿ ಸಾಂದ್ರತೆ ಕಮ್ಮಿ. ನಾನು ಹೇಳ್ಕೊಡ್ತಿರ್ತಕ್ಕಂಥದ್ದು ಎಲ್ಲವೂ ಇಂಪಾರ್ಟೆಂಟು, PYQ ಆಗಿದ್ದಾವೆ. ಅಂದ್ರೆ ಯಾವ ರೀತಿ ಕೇಳ್ತಾನೆ ಇಲ್ಲಿ ಅಂದ್ರೆ, ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಥವಾ ಇನ್ನರ್ ಪ್ಲಾನೆಟ್ ಅಥವಾ ಒಳ ಗ್ರಹಗಳು ಅಂತ ಕನ್ನಡದಲ್ಲಿ, ಇದಕ್ಕೂ ಮತ್ತೆ ಹೊರ ಗ್ರಹಗಳಿಗೂ ಇರತಕ್ಕಂಥ ವ್ಯತ್ಯಾಸವನ್ನೇ ಕೇಳೋದು ಈ ಚಾಪ್ಟರ್ ಅಲ್ಲಿ. ಸೊ ಹೊರ ಗ್ರಹಗಳನ್ನ ಏನಂತ ಹೇಳಿ ಕರಿತೀವಿ? ಔಟರ್ ಪ್ಲಾನೆಟ್ ಅಂತ ಹೇಳಿ ಕರಿತೀವಿ. ಮತ್ತೆ ಇನ್ನೊಂದು ವರ್ಡ್ ಕೇಳ್ತಾರೆ, ಜೋವಿಯನ್ ಪ್ಲಾನೆಟ್ಸ್. ಇವನ್ನ ಏನಂತ ಹೇಳಿ ಕರಿತೀವಿ? ಜೋವಿಯನ್ ಪ್ಲಾನೆಟ್ಸ್. ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಜೋವಿಯನ್ ಗ್ರಹಗಳು ಅಂತ ಯೂಸ್ ಮಾಡ್ತಾನೆ, ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಹೊರ ಗ್ರಹಗಳು ಅಂತ ಯೂಸ್ ಮಾಡ್ತಾನೆ. ಸೊ ಇಷ್ಟೊತ್ತು ನಾನೇನು ಒಬ್ಬೊಬ್ಬನೇ ಮಾತಾಡ್ಕೊಂಡಲ್ವಾ, ಅರ್ಥ ಆಯ್ತಾ ಇದು? ಎಸ್ ಗುರು ಸರ್, ಡೆನ್ಸಿಟಿ ಈಕ್ವಲ್ ಟು ಮಾಸ್ ಆರ್ ವಾಲ್ಯೂಮ್. ನನ್ನ ಇಂಟೆನ್ಷನ್ ಸಿಂಪಲ್, ಲಾಸ್ಟ್ ಬೆಂಚ್ ಅವ್ನಿಗೆ ಅರ್ಥ ಆಗ ನನ್ನ ಕ್ಲಾಸ್, ಅದೇ ನನ್ನ ಇಂಟೆನ್ಷನ್. ಅದಕ್ಕೆ ಎಷ್ಟು ಸರಳ ಆಗುತ್ತೋ ಅಷ್ಟು ಹೋಗ್ತೀನಿ ನಾನು. 1ನೇ ಕ್ಲಾಸ್ ಮಕ್ಕಳು ಹೋದಷ್ಟು ಹೋಗ್ತೀನಿ, ತೊಂದರೆ ಇಲ್ಲ. ಕ್ಲಿಯರ್? ಓಕೆ. ಈಗ ಬನ್ನಿ, ಈಗ 2 ಗ್ರಹಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ತಮಗೆ ಗೊತ್ತಾಯ್ತು. ಇನ್ನೊಂದ್ಸತಿ ವ್ಯತ್ಯಾಸಗಳನ್ನ ಇಲ್ಲಿ ಹಾಕಿದ್ದೀನಿ, ಒಂದ್ಸತಿ ನೋಡ್ಕೊಂಬರೋಣ. ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ನಥಿಂಗ್ ಬಟ್ ಒಳ, ಒಂದು ನಿಮಿಷ, ಇದು ಹೇಳ್ಕೊಟ್ಟ, ಇದು ಮುಗೀತಾ? ಎಸ್,
ಓಕೆ, ಈಗ ಡಿಫ್ರೆನ್ಸ್ ನೋಡೋಣ. ಒಳಗ್ರಹಗಳು, ಜೋವಿಯನ್ ಪ್ಲಾನೆಟ್ಸ್ ಅಥವಾ ಔಟರ್ ಪ್ಲಾನೆಟ್ಸ್, ಕನ್ನಡದಲ್ಲಿ ಹೊರಗ್ರಹಗಳು. ಎರಡಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್. ಲಾಂಗ್ ಸ್ಟೋರಿ ಶಾರ್ಟ್, ಇಷ್ಟೊತ್ತು ನಾನು ಹೇಳಿರೋ ಜಸ್ಟ್ ಒಂದು ನಿಮಿಷದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಫೋಕಸ್ ಮಾಡಿ, ಆರಾಮಾಗಿರಿ. ತುಂಬ ಕಷ್ಟ ಇಲ್ಲ, ಜಾಸ್ತಿ ಮ್ಯಾಟ್ರ್ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸರ್ ಕಮ್ಮಿ ಹೇಳ್ಕೊಡಿ ಅಂದರೆ ಒಂದೊಂದು ಲೈನ್ ಹೇಳ್ಕೊಡ್ತೀನಿ, ಓಕೆನಾ? ಸೊ ನೋಡಿ, ಕೂಲಾಗಿ ನೋಡಿ. ಒಳಗ್ರಹಗಳು, ದೇ ಆರ್ ಮೇಡ್ ಅಪ್ ಆಫ್ ರಾಕ್ಸ್. ದೇ ಆರ್ ಮೇಡ್ ಅಪ್ ಆಫ್ ರಾಕ್ಸ್, ಬಂಡೆಗಳಿಂದ ಆಗಿದ್ದಾವೆ. ಜೋವಿಯನ್ ಪ್ಲಾನೆಟ್ಸ್, ನಥಿಂಗ್ ಬಟ್ ಹೊರಗ್ರಹಗಳು. ಯಾವ್ಯಾವು? ಗುರು ಆಗಿರ್ಬೋದು, ಜುಪಿಟರ್ ಅಂದರೆ ಗುರು, ಶನಿ, ಸ್ಯಾಟ್ರನ್, ನೆಪ್ಚೂನು, ಯುರೇನಸ್, ಹೊರಗ್ರಹಗಳು. ದೇ ಆರ್ ಮೇಡ್ ಅಪ್ ಆಫ್ ಗ್ಯಾಸಸ್ ಅಂಡ್ ಲಿಕ್ವಿಡ್ಸ್. ನಿಮ್ಮ NCERT ಅಲ್ಲಿ ಆಥರ್ ಬುಕ್ಸ್ ಅಲ್ಲಿ ದೇ ಆರ್ ಮೇಡ್ ಅಪ್ ಆಫ್ ಗ್ಯಾಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ, ಅನಿಲಗಳಿಂದ ಆಗಿದ್ದಾವೆ ಅಂತ. ಬಟ್ ನಿಮ್ಮ NCERT ಅಲ್ಲಿ ಕೊಟ್ಟಿದ್ದಾರೆ ದೇ ಆರ್ ಮೇಡ್ ಅಪ್ ಆಫ್ ಗ್ಯಾಸ್ ಅಂಡ್ ಲಿಕ್ವಿಡ್, ಅನಿಲ ಮತ್ತು ದ್ರವಗಳಿಂದ ಆಗಿದ್ದಾವೆ. ಫಸ್ಟ್ ಪಾಯಿಂಟ್ ಕ್ಲಿಯರ್. ಸೆಕೆಂಡ್ ಪಾಯಿಂಟ್, ದೇ ಆರ್ ಸ್ಮಾಲ್, ಚಿಕ್ಕದಾಗಿವೆ. ನೋಡಿ, ಚಿಕ್ಕವಾಗಿಲ್ವಾ? ನೋಡಿ, ಶುಕ್ರ ನೋಡಿ, ಭೂಮಿ ನೋಡಿ, ಮಂಗಳ ನೋಡಿ, ಬುಧ ನೋಡಿ, ಚಿಕ್ಕದಾಗಿದ್ದಾವೆ. ದೇ ಆರ್ ಲಾರ್ಜ್, ದೊಡ್ಡದಾಗಿವೆ. ನೋಡ್ರಿ, ದೊಡ್ಡದಾಗಿದ್ದಾವಲ್ವೇನ್ರಿ? ಗುರು, ಶನಿ, ಯುರೇನಸ್, ನೆಪ್ಚೂನ್ ದೊಡ್ಡದಾಗಿದ್ದಾವಲ್ವೇನ್ರಿ? ಯಾಕೆ ದೊಡ್ಡದಾಗಿದ್ದಾವೆ? ಸಿಂಪಲ್, ಇಲ್ಲಿ ಗ್ಯಾಸಸ್ ಇದಾವೆ, ಅನಿಲಗಳು ಮತ್ತೆ ಲಿಕ್ವಿಡ್ ಇದೆ, ಅದಕ್ಕೆ. ಈಗ ಇದಕ್ಕೆ ಫಾರ್ ಎಕ್ಸಾಂಪಲ್ ನಾನು ಕೊಟ್ರೆ ಬೇಡ ಬಿಡಿ, ಆಮೇಲೆ ಕನ್ಫ್ಯೂಸ್ ಆಗ್ತೀರಾ, ಬೇಡ, ಇಷ್ಟೇ ಸಾಕು. ನೆಕ್ಸ್ಟ್ ಹೈ ಡೆನ್ಸಿಟಿ, ಹೆಚ್ಚಿನ ಸಾಂದ್ರತೆ. ಸೆಕೆಂಡ್ನೇ ಪಾಯಿಂಟ್, ಹೆಚ್ಚಿನ ಸಾಂದ್ರತೆ. ಕನ್ನಡ ಮೀಡಿಯಂದವ್ರಿಗೋಸ್ಕರ ಬರಿತಾ ಇದ್ದೀನಿ, ದಯವಿಟ್ಟು ಬರ್ಕೊಳ್ಳಿ. ಯಾವ ಹೆಚ್ಚಿನ ಸಾಂದ್ರತೆ? ಇವು ಇನ್ನರ್ ಪ್ಲಾನೆಟ್ಸ್, ಹೈ ಡೆನ್ಸಿಟಿ, ಸಾಂದ್ರತೆ ಜಾಸ್ತಿ ಇರುತ್ತೆ. ಅದೇ ಇಲ್ಲಿ ಸಾಂದ್ರತೆ ಕಮ್ಮಿ ಇರಲೇಬೇಕು, ಯಾಕೆ? ಗ್ಯಾಸ್, ಅದು ಲಿಕ್ವಿಡ್ ಆಗಿರತಕ್ಕಂಥದ್ದು. ಸೊ ಲೋ ಡೆನ್ಸಿಟಿ, ಸಾಂದ್ರತೆ ಕಡಿಮೆ. ಕ್ಲಿಯರ್. ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾಕೆ ಹಂಗಿದೆ ಅಂತ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ, ಇದು ರಿವಿಷನ್. ನೆಕ್ಸ್ಟ್, ಇವು ರಾಕ್ ಮತ್ತೆ ಮೆಟಲ್, ಬಂಡೆಗಳು ಮತ್ತೆ ಖನಿಜಗಳಿರ್ತವೆ. ಎಲ್ಲಿ? ಒಳಗಡೆ ಇರೋ ಪ್ಲಾನೆಟ್ಸ್ ಅಲ್ಲಿ. ಅದೇ ಆಚೆ ಇರ್ತಕ್ಕಂಥ ಪ್ಲಾನೆಟ್ಸ್ ಅಲ್ಲಿ ಗ್ಯಾಸ್ ಇದೆ ಅಂದ್ರೆ ಜಾಸ್ತಿ ಏನಿರುತ್ತೆ? ಹೈಡ್ರೋಜನ್ ಮತ್ತೆ ಹೀಲಿಯಂ, ಜಲಜನಕ ಮತ್ತು ಹೀಲಿಯಂ ಜಾಸ್ತಿ ಇರುತ್ತೆ. ನಮ್ಮ ಮೀಥೇನ್, ಐರನ್ ಅವೆಲ್ಲ ಕಂಡು ಬರ್ತವೆ, ಬಟ್ ಇವೆರಡು ಜಾಸ್ತಿ, ಜಲಜನಕ, ಹೀಲಿಯಂ. ಕ್ಲಿಯರ್. ಒಳಗಡೆ ಇರ್ತಕ್ಕಂತಹ ಗ್ರಹದಲ್ಲಿ ಸಾಲಿಡ್ ಸರ್ಫೇಸ್ ಅಂದ್ರೆ ಮೇಲ್ಮೈ, ನಮ್ಮ ಭೂಮಿ ಮೇಲ್ಮೈ ಆಗಲಿ, ಮಂಗಳ ಆಗಲಿ, ಈ ಬುಧ ಆಗಲಿ, ಮೇಲ್ಮೈ ಏನಿರುತ್ತೆ ಸಾಲಿಡ್, ಘನವಾದ ಮೇಲ್ಮೈ ಸಾಲಿಡ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಈಗ ಸಾಲಿಡ್ ಆಗಿರತಕ್ಕಂತಹ ಇದ್ರ ಮೇಲೆ ನಿಂತ್ಕೊಂಡಿದ್ದೀನಿ, ಎಸ್ ಗಟ್ಟಿ ಇದೆ, ಆಮೇಲೆ ಹಿಂಗೆ ಅಗಿದ ತಕ್ಷಣ ಒಳಗಡೆ ಹೋಗಲ್ಲ. ಕ್ಲಿಯರ್. ನೆಕ್ಸ್ಟು ಅದೇ ಇಲ್ಲಿ ಗುರು, ಶನಿ, ನೆಪ್ಚೂನ್ ಅಲ್ಲಿ ಸಾಲಿಡ್ ಇರಲ್ಲ, ನೋ ಸಾಲಿಡ್ ಸರ್ಫೇಸ್, ಘನವಾಗಿರ್ತಕ್ಕಂಥ ಮೇಲ್ಮೈ ಇರುವುದಿಲ್ಲ. ಯಾಕಿರಲ್ಲ? ಅದಾಗಿರೋದೇ ಲಿಕ್ವಿಡ್, ಗೆತ್ತೆ ಗ್ಯಾಸು, ಮೆತ್ತಗೆ ಇರ್ತದೆ. ಕ್ಲಿಯರ್. ನೆಕ್ಸ್ಟು, ಎಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಟ್ಮಾಸ್ಫಿಯರ್, ವಾತಾವರಣ, ಥಿನ್ ಅಟ್ಮಾಸ್ಫಿಯರ್, ತೆಳುವಾದ ವಾತಾವರಣ. ನನ್ಗೀಗ ಆನ್ಸರ್ ಬೇಕು. ಈ ನಮ್ಮ ಭೂಮಿ ಆಗಿರ್ಬೋದು, ಬುಧ ಆಗಿರ್ಬೋದು, ಗೃಹ ಆಗಿರ್ಬೋದು. ಮೊನ್ನೆ ಕ್ಲಾಸ್ ಕೇಳಿದ್ರೆ ನೀವು ಆನ್ಸರ್ ನೀಟಾಗಿ ಮಾಡ್ತೀರಾ?
ಯಾಕೆ ತಿನ್ನ ಸ್ಪೋರ್ಟ್ ಅಟ್ಮಾಸ್ಫಿಯರ್ ಇದೆ? ತೆಳುವಾಗಿರ್ತಕ್ಕಂಥ ವಾತಾವರಣ ಯಾಕಿದೆ? ನನ್ಗೆ ಆನ್ಸರ್ ಮಾಡಿ. ಮನೋಜ್ ಸರ್, ಏನ್ ಬ್ರೀತಿಂಗು? ನಮ್ ಉಸಿರಾಡಕ್ಕೋಸ್ಕರನೇ ಹಂಗಾದ್ರೆ ನಮ್ ಭೂಮಿ ಗೊತ್ತಾಗ್ಬಿಡ್ತು ಮುಂದೊಂದ್ ದಿನ ಮನುಷ್ಯ ಹುಡ್ತಾನೆ, ಅದಕ್ಕೆ ನಾನು ತಿನ್ನಾಗಿರ್ಬೇಕು, ವಾತಾವರಣದಲ್ಲಿ ಇರ್ತಕ್ಕಂಥ ಆಮ್ಲಜನಕ ಆಗಿರ್ಬೋದು ಅವೆಲ್ಲ ತಿನ್ನಾಗಿರ್ಬೇಕು, ಆರಾಮಾಗಿರ್ಬೇಕು ಅಂತ ಗೊತ್ತಾಯ್ತಾ? ಬ್ರೀತಿಂಗ್ ನೋ, ರಾಂಗ್. ಎಸ್, ಪರಶುರಾಮ್, ಪವಿತ್ರ, ಮಾಂತೇಶ್, ಪ್ರವೀಣ್ ಸಿಂದಗಿ, ಪ್ರೇಮ್ ಕುಮಾರ್ ಫ್ರಮ್ ಶಿರಾ, ಪ್ರೇಮ್ ಶಿರಾ, ಎಲ್ರು ಕರೆಕ್ಟ್. ಬಿಕಾಸ್ ಸೂರ್ಯ ಹತ್ರ ಇದನ್ನಲ್ವೇನ್ರಿ? ನಾನು ನಿಮ್ಗೆ ಪ್ರಿಮೋಡಿಯಲ್ ಅಟ್ಮಾಸ್ಫಿಯರ್ ಹೇಳ್ಬೇಕಾದ್ರೆ ತುಂಬಾ ತಿಕ್ಕಾಗಿತ್ತು ಅಟ್ಮಾಸ್ಫಿಯರು, ವಾತಾವರಣ ತುಂಬಾ ದೊಡ್ಡದಾಗಿತ್ತು, ಗಟ್ಟಿಯಾಗಿತ್ತು. ಯಾಕಂಗಿತ್ತು? ದಪ್ಪನಾಗಿ ಆಗಿತ್ತು ವಾತಾವರಣ. ಯಾಕೆ ಅಂದ್ರೆ ಹೈಡ್ರೋಜನ್ ಹೀಲಿಯಂ ಜಾಸ್ತಿ ಇತ್ತು. ಅದನ್ನೆಲ್ಲ ಓಡಿಸಿದ್ ಯಾವ್ದು? ಸೋಲಾರ್ ವಿಂಡ್. ಸೊ ಸೂರ್ಯ ಹತ್ರ ಇರೋದ್ರಿಂದ ಏನಾಗಿರುತ್ತೆ? ತಿನ್ನ ಇರುತ್ತೆ ಅಟ್ಮಾಸ್ಫಿಯರ್, ಆರಾಮಾಗಿ ನಾವು ಈಗ ಉಸಿರಾಡ್ಕೊಂಡಿದೀವಿ. ಅದೇ ಈ ಕಡೆಗೆ ಹೋದ್ರೆ ಫುಲ್ಲು ಅನಿಲ ಜಾಸ್ತಿ ಇದೆ ಅನಿಲ, ಗ್ಯಾಸ್ ಜಾಸ್ತಿ ಇದೆ, ತಿಕ್ಕಾಗಿರುತ್ತೆ ಅಟ್ಮಾಸ್ಫಿಯರು. ಯಾಕೆ? ಸೂರ್ಯನ ಕಿರಣ ಅಲ್ಲಿವರೆಗೂ ಜಾಸ್ತಿ ತಲುಪಲ್ಲ, ಅದಕ್ಕೆ. ಸಿಂಪಲ್, ಇಲ್ಲಿ ತಿಕ್ಕಾಗಿರುತ್ತೆ, ಅದಕ್ಕೆ ಜೀವಿಗಳು ಬದುಕಲಿಕ್ಕೆ ಯೋಗ್ಯವಾಗಿಲ್ಲ ಇವು ಔಟರ್ ಪ್ಲಾನೆಟ್. ಅಟ್ಮಾಸ್ಫಿಯರೇ ತಿಕ್ಕಾಗಿದೆ. ಗಟ್ಟಿಯಾದ ವಾತಾವರಣ ಅಥವಾ ದಪ್ಪನಾದ ವಾತಾವರಣ. ಬರ್ಕಳಿ ಕನ್ನಡ ಮೀಡಿಯಂ ಅವರು. ಗುಡ್. ಸೋಲಾರ್ ಸಿಸ್ಟಮ್ ಅಲ್ಲಿ ಸುಮ್ಮನೆ ಓದ್ಕೊಂಡು ಹೋಗೋದು, 1 hour ಮುಗಿಸೋದು ನನ್ನ ಕ್ಲಾಸ್ ಅಲ್ಲ, ಅದು ತುಂಬಾ ಕ್ಲಾಸ್ ಇದಾವೆ, ನೋಡ್ಕೊಳ್ಳಿ. ನನಗೆ ಯಾಕೆ ಎಲ್ಲದು ನೀಟಾಗಿ ನಿಮಗೆ ಗೊತ್ತಾಗಬೇಕು, ಒಂದು ಲಾಜಿಕ್ ಇರಬೇಕು. ನೆಕ್ಸ್ಟ್, ಮೂನ್ಸ್, ಫ್ಯೂ ಮೂನ್ಸ್. ಇಲ್ಲೇನಿದಾವೆ? ಕಡಿಮೆ ಚಂದ್ರಗಳು. ಅಂದ್ರೆ ನಥಿಂಗ್ ಬಟ್ ನಿಮ್ಮ ಉಪಗ್ರಹಗಳೇನಿದಾವಲ್ವಾ, ಇಲ್ಲಿ ಕಡಿಮೆ ಇರ್ತವೆ, ಇಲ್ಲಿ ಒಳಗಡೆ ಇರ್ತಕ್ಕಂಥ ಪ್ಲಾನೆಟ್ಸ್ ಅಲ್ಲಿ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಚಂದ್ರಗಳು ನೋಡಿ, ಸಂಖ್ಯೆ ನೋಡಿ. ಮರ್ಕ್ಯೂರಿ ಯಾವುದು ಇಲ್ಲ, ಅಂದ್ರೆ ಬುಧ ಗ್ರಹಗಳಿಗೆ ಉಪಗ್ರಹ ಇಲ್ಲ. ವೀನಸ್ಗೂ ಇಲ್ಲ, ಶುಕ್ರ ಗ್ರಹಗೂ ಇಲ್ಲ. ಅದೇ ಭೂಮಿಗೆ ಎಷ್ಟಿದೆ ಉಪಗ್ರಹ? 1. ಚಂದ್ರ ಸೂತ್ತಾ ಇದ್ದಾನೆ ಭೂಮಿಗೆ. ಅದೇ ರೀತಿ ಮಾರ್ಸ್ಗೆ ಎಷ್ಟಿದೆ? 2. ಮಂಗಳಕ್ಕೆ 2 ಇದಾವೆ. ಸೊ ಭೂಮಿಗೆ 1, ಮಂಗಳಕ್ಕೆ 2. ಬುಧ ಶುಕ್ರಕ್ಕೆ ಇಲ್ವೇ ಇಲ್ಲ. ಅದೇ ಇಲ್ಲಿಗೆ ಬಂದ್ರೆ ಮೂನ್ಸ್, ಉಪಗ್ರಹಗಳು ಸಿಕ್ಕಾಬಟ್ಟೆ. ಇಲ್ಲಿ ನೋಡ್ರಿ, ನಿಮ್ಮ NCERT ಕೊಟ್ಟಿರ್ತಕ್ಕಂಥದ್ದು ಜುಪಿಟರ್ಗೆ 53 ಅಂತ ಕೊಟ್ಟವ್ರೆ. ಕೆಲವು ಆತರ ಬುಕ್ಸ್ ಎಲ್ಲ 63 ಕೊಟ್ಟಿದ್ದಾನೆ, ಬಟ್ NCERT ನಿಮ್ಮ ಗುರುಗ್ರಹಕ್ಕೆ 53 ಉಪಗ್ರಹಗಳು, ಅದು ಇದ್ರ ಸುತ್ತಾ ಇರ್ತವೆ ಉಪಗ್ರಹಗಳು. ನೆಕ್ಸ್ಟ್ ಸ್ಯಾಟರ್ನಿಗೆ ನೋಡಿ, ಅದಕ್ಕೂ 53, ಶನಿಗೆ 53, ಯುರೇನಸ್ಗೆ 27 ಅಕಾರ್ಡಿಂಗ್ ಟು ಯುವರ್ NCERT ಇದು 27. ನೆಕ್ಸ್ಟ್ ನೆಪ್ಚೂನ್ಗೆ 13. ಸೊ ಇಲ್ಲಿ ನೋಡಿ, ಪಾಪ ಭೂಮಿಗೆ 1, ನಮ್ಮ ಶುಕ್ರಗೆ ಇಲ್ವೇ ಇಲ್ಲ, ಬುಧಗೆ ಇಲ್ವೇ ಇಲ್ಲ, ಮಂಗಳಕ್ಕೆ 2. ಅಲ್ಲಿಗೆ ಯಾವ್ದ್ರಲ್ಲಿ ಜಾಸ್ತಿ ಇದಾವೆ ಚಂದ್ರಗಳು? ಇದ್ರಲ್ಲಿ ಜಾಸ್ತಿ ಇದಾವೆ. ಒಂದು ಇವುಗಳ ದೊಡ್ಡದಾಗಿರೋದ್ರಿಂದ ಅಂಡ್ ಹೊರವಲಯದಲ್ಲಿರೋದ್ರಿಂದ, ಸೂರ್ಯನಿಗಿಂತ ದೂರ ಇರೋದ್ರಿಂದ, ಅಂಡ್ ಇದರಿಂದ ಒಂದಷ್ಟು ಚಿಕ್ಕ ಉಪಗ್ರಹಗಳು ಅದ್ರ ಸುತ್ತಾ ಇರ್ತವೆ. ಓಕೆನಾ ಸರ್? ಈ ಉಪಗ್ರಹಗಳು ಹೆಂಗದವು ಸರ್ ಅಂದ್ರೆ, ಅದಕ್ಕೂ ಅನೇಕ ಸಿದ್ಧಾಂತಗಳಿದಾವೆ. ಅದರಲ್ಲಿ ಒಂದು ಸಿದ್ಧಾಂತ ಯಾವುದು ಅಂದ್ರೆ, ಈ ಯುರೇನಸ್ ಇಂದ ಒಂದ್ ಸ್ವಲ್ಪ ಕಿತ್ಕೊಂಡ್ಬಂದು ಇಲ್ಲ ಆಯ್ತು, ಸ್ಯಾಟರ್ನ್ ಇಂದ ಒಂದಷ್ಟು ಕಿತ್ಕೊಂಡ್ಬಂದು ಅಕ್ಕಪಕ್ಕ ಅದ್ರ ಗ್ರಾವಿಟಿಯಿಂದ ಆಯ್ತು, ಇದು ಕಿತ್ಕೊಂಡ್ಬಂದು ಇದರಿಂದ ಆಯ್ತು. ಈ ಕತೆ ಇದೆ ಅಷ್ಟೇ. ನೆಕ್ಸ್ಟ್, ಎಸ್, ಈ ಕ್ವಶನ್ಗೆ ಆನ್ಸರ್ ಮಾಡಿ ನನಗೆ.
ಒಟ್ಟು 8 ಗ್ರಹಗಳಲ್ಲಿ ಎಷ್ಟು ಗ್ರಹಗಳಿಗೆ ರಿಂಗ್ ಉಂಗುರಗಳಿವೆ? ರಿಂಗ್ ಅಂದ್ರೆ ನೋಡಿ ಈ ತರ ಉಂಗುರ. ಒಟ್ಟು ಎಷ್ಟು ಗ್ರಹಗಳಿಗೆ ಉಂಗುರಗಳಿವೆ ಸೌರವ್ಯೂಹದಲ್ಲಿ? ನನಗೆ ಆನ್ಸರ್ ಮಾಡಿ. ಪರಶುರಾಮ್ 2 ಹೇಳ್ತಿದ್ದಾರೆ, ಪವಿತ್ರ 2 ಹೇಳ್ತಾರೆ. ಅವೆರಡು ಯಾವು? KMP ಅನ್ನೋರು 2 ಹೇಳ್ತವ್ರೆ. ಅವೆರಡು ಯಾವು? ಮಾಂತೇಶ್ ಮಾತ್ರ 4 ಅಂತ ಹೇಳ್ತವ್ರೆ. ಬೀರು ಅವ್ರು 2 ಹೇಳ್ತವ್ರೆ. ರವಿರಾಜ್ ಹೇಳ್ತವ್ರೆ ಸರ್ 1K ಇರೋದು ಸರ್ ಶನಿ ಗ್ರಹಕ್ಕೆ ಅಷ್ಟೇ ಸರ್, ನನಗೆ ಕಾಣಿಸ್ತಾ ಇದೆ ಸರ್ ಇಲ್ಲಿ 1K ಇರೋದು, ಬೇರೆ ನನಗೆ ಕಾಣಿಸ್ತಾ ಇಲ್ಲ, ನನ್ನ ಕಣ್ಣಿಗೆ ಕಾಣುವುದನ್ನ ನಾನು ನಂಬುವುದಿಲ್ಲ, ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟವ್ರೆ ಸರ್, ಸತ್ಯವಾಗಿ ಕಂಡರು ಪ್ರಮಾಣಿಸಿ ನೋಡು, ಪ್ರತ್ಯಕ್ಷವಾಗಿ ಕಂಡ್ರು ಅಂತ ಹೇಳಿ ನಾನು ನೀಟಾಗಿ ಕಣ್ಣಿಗೆ ಕಾಣಿಸೋದು ಅಷ್ಟೇ ಹೇಳ್ತೀನಿ ಸರ್ ಅಂತ ಹೇಳಿ ರವಿರಾಜ್ ಹೇಳ್ತವ್ರೆ. ಪರಶುರಾಮು ಶನಿ ಮತ್ತೆ ಯುರೇನಸ್ ಗುರು 2 ಅಷ್ಟೇ ಸರ್ ಅಂತ. KMP ಅವರು 4 ಅಂತ 4 ಹೇಳ್ತಿದ್ದಾರೆ. ಅಭಿಷೇಕ್ ಅವರು ಜೋವಿಯನ್ ಪ್ಲಾನೆಟ್ಸ್ ಅಂದ್ರೆ ಈ ಕಡೆ ಏನಿರ್ತಾವಲ್ಲ ಸರ್ ಅವೆಲ್ಲವಕ್ಕೂ ಇದಾವೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ನಮ್ಗೆ ಶನಿ ಗ್ರಹದ್ದು ಕಾಣಿಸುತ್ತೆ, ತುಂಬಾ ದೊಡ್ಡದಾಗಿರೋದ್ರಿಂದ ಶನಿ ಗ್ರಹದ್ದು ಕಾಣಿಸುತ್ತೆ. ನಾನು ನಿಮ್ಗೆ ಹೇಳಿದ್ದೀನಿ, ನಮಗೆ ಕಾಣಿಸ್ತಿಲ್ಲ ಅಂದ ಮಾತ್ರಕ್ಕೆ, ನಮಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಈ ಪ್ರಪಂಚದಲ್ಲಿ ಅದಿಲ್ಲ ಅಂತ ಅರ್ಥ ಅಲ್ಲ. ನನಗೆ ಗೊತ್ತಿಲ್ಲ ಅಷ್ಟೇ. ಅಂಡ್ ಅನೇಕ ಎಕ್ಸಾಮ್ಗಳಲ್ಲಿ SSC ಎಕ್ಸಾಮ್ಗಳಲ್ಲಿ ಮತ್ತೆ ಒಂದ್ಸತಿ UPSC ಮತ್ತೆ KPSCಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ನಮ್ಮ ಹೈಸ್ಕೂಲ್ ಮಕ್ಕಳಿಗೆ, ನಾನು ಹೈಸ್ಕೂಲ್ ಆಗಿದ್ದ ನಮ್ಮ ಟೀಚರ್ ಅದನ್ನ ಹೇಳ್ಕೊಟ್ಟಿದ್ದು, ಶನಿ ಗ್ರಹಕ್ಕೆ ಮಾತ್ರ ಉಂಗುರವಿದೆ ಅಂತ ಹೇಳ್ಕೊಟ್ಟಿದ್ರು. ತಪ್ಪು ಅದು. ಏನು ಔಟರ್ ಪ್ಲಾನೆಟ್ಸ್, ಹೊರಗ್ರಹಗಳೇನಿದಾವಲ್ವಾ, ಗುರು, ಯುರೇನಸ್ಸು, ಸ್ಯಾಟ್ರನ್ನು, ನೆಪ್ಚೂನು, ಎಲ್ಲ ಹೊರ ಇರತಕ್ಕಂತ ಎಲ್ಲಾ ಗ್ರಹಗಳು ರಿಂಗ್ ಇದಾವೆ, ಉಂಗುರಗಳಿದಾವೆ. ನಮಗೆ ಕಾಣಿಸೋದು ಶನಿದೊಂದು ಕಾಣಿಸುತ್ತೆ, ಮಿಕ್ಕಿರ್ತಕ್ಕಂಥದ್ದು ಕಾಣಿಸಲ್ಲ. ಬಟ್ ಎಲ್ಲದಕ್ಕೂ ಇದಾವೆ. ಅದಕ್ಕೂ ನಿಮ್ಗೆ NCERT 3ಕ್ಕೆ ಕಾಣಿಸೋ ತರ ಕೊಟ್ಟವನೆ, ಗುರುಗೂ ಕಾಣಿಸೋ ತರ ಕೊಟ್ಟವನೆ, ಯುರೇನಸ್ಸಿಗೂ ಕೊಟ್ಟವನೆ, ನೆಪ್ಚೂನ್ ಒಂದು ಕೊಟ್ಟಿಲ್ಲ. ಬಟ್ ನೆಪ್ಚೂನ್ ಅಲ್ಲೂ ಇದೆ. ಸೊ ಇದು ಕ್ಲಿಯರ್ ಆಗ್ಬೇಕು. ಯಾರೋ ಹೇಳ್ತಿದ್ದಾರೆ 056 ಪಾಟೀಲ್ ಐಶ್ವರ್ಯ.com, ಐಶ್ವರ್ಯ ಪಾಟೀಲ್ ಅವರು. ಓಕೆ, 4 ಜುಪಿಟರ್, 4ರಲ್ಲೂ ಇದಾವೆ ಸರ್. ಜುಪಿಟರ್ ಫೈಂಟ್ ರಿಂಗ್ಸ್, ಸ್ಯಾಟರ್ನ್ ಬ್ರೈಟ್ ಆಗಿರುತ್ತೆ, ಫೇಮಸ್ ರಿಂಗ್ಸ್ ಯುರೇನಸ್ ಡಾರ್ಕ್ ರಿಂಗು, ನೆಪ್ಚೂನ್ ಫೈಂಟ್ ರಿಂಗ್ಸ್. ಎಸ್, ವೆರಿ ಗುಡ್. ನೆಕ್ಸ್ಟ್, ಈ ಒಳಗಡೆ ವೀನಸ್ ಶುಕ್ರ ಗ್ರಹ, ಭೂಮಿ, ಮಾರ್ಸ್ ಮಂಗಳ ಗ್ರಹ, ಮರ್ಕ್ಯುರಿ ಬುಧ, ಈ ಇನ್ನರ್ ಪ್ಲಾನೆಟ್ಸ್ ಏನಿದಾವಲ್ಲ ಇದಕ್ಕೆ ಎಷ್ಟು ರಿಂಗ್ ಇದಾವೆ ಹೇಳಿ? ಇನ್ನರ್ ಪ್ಲಾನೆಟ್ಸ್ಗೆ ಎಷ್ಟು ರಿಂಗ್ ಇದಾವೆ ಹೇಳಿ? ರಿಂಗೇ ಇಲ್ಲ ಅಂತ ಹೇಳ್ತಾವ್ರೆ. ಯಾಕಿಲ್ರಿ? ಇಲ್ಲೊಂದು ಐತಲ್ಲ ನೋಡ್ರಿ, ಐತಲ್ಲ ಇಲ್ಲಿ. ಎಸ್, ವೆರಿ ಗುಡ್. ರಿಂಗ್ಗಳಿಲ್ಲ. ಆಮೇಲೆ ಸರ್ ಹೇಳವ್ರೆ ನಮಗೆ ಕಂಡಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತಲ್ಲ ಅರ್ಥ ಅಂತ ಹೇಳಿ ಸರ್ ಹೇಳವ್ರೆ. ಸೊ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ಹಂಗಾಗಿ ಇರ್ಬೋದು. ನೋ, ಇಲ್ಲಿ ರಿಂಗ್ಗಳಿಲ್ಲ. ಓಕೆನಾ ಸರ್? ಯಾಕೆ ಸರ್ ಇಲ್ಲಿ ಔಟರ್ ಪ್ಲಾನೆಟ್ಗೆ ರಿಂಗ್ ಇದಾವೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ, ಸಾಲಿಡ್ ಇಂದ ಆಗಿದಾವೆ. ಓಕೆನಾ, ತಿರುಗ್ತಾ ಇರ್ತವೆ, ಗಟ್ಟಿ ಇರ್ತವೆ. ಅವಾಗೇನು ಆಚೆ ಕಿತ್ಕೊಂಡು ಏನೂ ಬರಲ್ಲ. ಬಟ್ ಇಲ್ಲಿ ಲಿಕ್ವಿಡ್ ಮತ್ತೆ ಅನಿಲ ತಿರುಗ್ತಾ ಇರ್ಬೇಕಾದ್ರೆ ಕುಂಬಾರರು ಮಡಿಕೆ ಮಾಡ್ಬೇಕಾದ್ರೆ ನೋಡಿದ್ರ, ತಿರುಗ್ತಾ ಇರ್ಬೇಕಾದ್ರೆ ಆಚೆ ಬರ್ತಾ ಇರುತ್ತೆ. ಹಂಗೆ ಇದ್ರದ್ದೇ ಐಟಮ್ ಆಚೆ ಬಂದಿರತಕ್ಕಂಥದ್ದು ಇದು. ಓಕೆನಾ, ಕ್ಲಿಯರ್. ನೆಕ್ಸ್ಟ್, ಈ ಇನ್ನರ್ ಪ್ಲಾನೆಟ್ಸ್ ಒಳಗಡೆ ಇರ್ತಕ್ಕಂಥ ಗ್ರಹಗಳು ವಾರ್ಮ್, ಬಿಸಿ ಆಗಿರ್ತವೆ. ಯಾಕೆ ಬಿಸಿ ಆಗಿರ್ತವೆ? ಸಿಂಪಲ್ ರೀ, ಸೂರ್ಯ ಹತ್ರ ಇರ್ತಾನೆ, ಅದಕ್ಕೆ ಬಿಸಿ ಆಗಿರ್ತವೆ. ಅದೇ ಇದು ಔಟರ್ ಪ್ಲಾನೆಟ್ಸ್. ಸೂರ್ಯ ದೂರ ಇರ್ತಾನೆ,
ಅದು ಬೇರೆ ಲಿಕ್ವಿಡ್ ಆಗಿರ್ತದೆ, ಗ್ಯಾಸ್ ಬೇರೆ ಇರ್ತದೆ. ಹಂಗಾಗಿ ಆಬ್ವಿಯಸ್ಲಿ ತುಂಬಾ ಕೋಲ್ಡ್ ಇರುತ್ತೆ, ಸೂರ್ಯನ ಕಿರಣಗಳು ಕಡಿಮೆ, ಸೊ ಕೋಲ್ಡ್ ಆಗಿರುತ್ತೆ. ಮತ್ತೆ ಶಾರ್ಟರ್ ಆರ್ಬಿಟ್ಸ್ ಅಂದ್ರೆ ಇವುಗಳ ಕಕ್ಷೆ ಚಿಕ್ಕದು, ಯಾಕಂದ್ರೆ ಹತ್ರ ಇರ್ತಾನಲ್ಲ, ಇವುಗಳ ಕಕ್ಷೆ ಚಿಕ್ಕದಾಗೆ ಇರುತ್ತೆ. ನೋಡಿ, ಆಕ್ಸಿಸ್ ಅಂತಾರೆ, ಕಕ್ಷೆ ಅಂತ ಹೇಳ್ತಾರೆ. ನೋಡಿ, ಇದು ಶುಕ್ರದ್ದು, ಇದು ಮಂಗಳದ್ದು, ಇದು ಸಿಕ್ತಾ ಇರುತ್ತೆ. ಇವು ದೂರ ಇರೋದ್ರಿಂದ ಇವು ಆಕ್ಸಿಸ್ ಆಬ್ವಿಯಸ್ಲಿ ದೊಡ್ಡದಾಗೆ ಇರಬೇಕು. ಇವುಗಳ ಆಕ್ಸಿಸ್, ಇವುಗಳ ಕಕ್ಷೆ ದೊಡ್ಡದಾಗೆ ಇರಬೇಕು. ಸೊ ಇಷ್ಟು ಡಿಫ್ರೆನ್ಸು ಮತ್ತೆ ಏನೇನೆಲ್ಲ ಕಾನ್ಸೆಪ್ಟ್ ಇತ್ತು ಈ ಚಾಪ್ಟರ್ ಅಲ್ಲಿ, ಅಷ್ಟು ಕಾನ್ಸೆಪ್ಟ್ ಅನ್ನು ಹೇಳ್ಕೊಟ್ಟಿದ್ದೀನಿ. ನಾಳೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫ್ಯಾಕ್ಟ್ಸ್ ಅಷ್ಟೇ ಹೇಳ್ಕೊಡ್ತೀನಿ. ನೆನ್ಪಿಟ್ಕೊಳ್ಳಿ, ನಾಳೆ ಕಾನ್ಸೆಪ್ಟ್ ಏನಿರಲ್ಲ, ಫಾಸ್ಟ್ ಆಗಿ ಮುಗಿಸ್ತೀನಿ. ಒಂದು 20 ನಿಮಿಷ ಅಥವಾ 30 ನಿಮಿಷ ಮುಗಿಯುತ್ತೆ, ಜಸ್ಟ್ ಫ್ಯಾಕ್ಟ್ಸ್. ಯಾಕೆ ಇವತ್ತು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತೇನೆಲ್ಲ ಓದಿದೀವಲ್ವಾ ಅವೇ ನಾಳೆ ಬರ್ದಿರ್ತೀನಿ ಅಷ್ಟೇ, ಬೇರೆ ಏನಿರಲ್ಲ. ನಾಳೆ ಅದು ಫ್ಯಾಕ್ಟ್ಸ್ ಅರ್ಥ ಆಗ್ಬೇಕು ಅಂದ್ರೆ, ಈಗ ಆಲ್ರೆಡಿ ತಲೆ ಸಾಕಾಗಿರ್ತದೆ. ಇವನೇನೋ ಬೆಳಗ್ಗೆಯಿಂದ ತಿಂಡಿ ತಿಂದಿದ್ದು ಎಲ್ಲ, ಊಟ ಮಾಡಿದ್ದೆಲ್ಲ ಹಾಳು ಮಾಡ್ತಾವನೆ, ಏನೇನೋ ಇವನೇ ಮಾತಾಡ್ಕತಾವನೆ, ನನಗೆ ತಲೆ ಕೆಟ್ಟೋಗ್ತಾ ಇದೆ, ಹಿಂಗೆಲ್ಲ ಅನ್ಕೋತಿರ್ತಿರಲ್ವಾ. ಈ ಟೈಮಲ್ಲಿ ಫ್ಯಾಕ್ಟ್ಸ್ ಹೇಳಿದ್ರೆ ತಲೆಗೆ ಹೋಗಲ್ಲ. ಬಿಕಾಸ್ ಸಿಂಪಲ್, ಫ್ಯಾಕ್ಟ್ಸ್ ಎಲ್ಲವೂ ಕೂಡ ನಮ್ಮ ಲೆಫ್ಟ್ ಸೈಡ್ ಲಾಜಿಕಲ್ ಮೈಂಡ್ಗೆ ಹೋಗುತ್ತೆ. ಶಾರ್ಟ್ ಮೆಮೊರಿ ಅದು, ಇವೆಷ್ಟೇ ಫ್ಯಾಕ್ಟ್ಸ್ ಹೋದ್ರು ಬೇಗ ನೆನಪಿರಲ್ಲ, ಕಾನ್ಸೆಪ್ಟ್ ಆದರೆ ನೆನಪಿರುತ್ತೆ. ಸೊ ಅದಕ್ಕೋಸ್ಕರ ನಾಳೆ ಫ್ರೆಶ್ ಆಗಿ ಬರ್ತಿರಲ್ವಾ, ಅವಾಗ ಹೇಳ್ತೀವಿ, ಓಕೆನಾ? ಸೊ ಅದೇ ಸರ್, ಅದೇ ಪ್ಲಾನೆಟ್ಸ್ ಬಗ್ಗೆ ಪರಶುರಾಮ್ ಸರ್ ಆರಾಮಾಗಿರಿ. ಇವತ್ತೇನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಲ್ಲ ಇದೆಲ್ಲ ಕಾನ್ಸೆಪ್ಟು, ನಾಳೆ ಈ ಪ್ಲಾನೆಟ್ಸ್ ಬಗ್ಗೆನೇ ಫ್ಯಾಕ್ಟ್ಸ್ ಅಷ್ಟೇ. ಮರ್ಕ್ಯುರಿ ನೋಡಪ್ಪ, ಬಹಳ ಹತ್ರ ಇರ್ತಕ್ಕಂಥ ಗ್ರಹ, ಇದಕ್ಕೆ ಯಾವುದೇ ರೀತಿಯ ಉಪಗ್ರಹಗಳಿಲ್ಲ ಅಂತ ನಾಳೆ ನೋಡೋಣ. ಇದೆ ನಿಮ್ಮ ನೋಟ್ಸಲ್ಲಿ ಇದೆಲ್ಲ ಇದೆ, ನಾಳೆ ಈ ಫ್ಯಾಕ್ಟ್ಸ್ ಇರುತ್ತೆ. ಅಲ್ಲಿಗೆ ನಾಳೆಗೆ 5ನೇ ಕ್ಲಾಸ್ ಮುಗೀತು, 2nd ಚಾಪ್ಟರ್ ಕಂಪ್ಲೀಟ್. ನಾನಿನ್ನ ಏನಾದರೂ ಹೇಳೋದಿದ್ರೆ, ನನಗೇನಾದರೂ ಹೇಳೋದಿದ್ರೆ, ಏನಾದರೂ ಕೇಳೋದಿದ್ರೆ, ಡೂ ಹ್ಯಾವ್ ಎನಿ ಕ್ವಶನ್ಸ್? ಏನಿದ್ರು ಹೇಳ್ಕೊಳ್ಳಿ. ಮನೋಜ್, ಲಾಂಗ್ ಸ್ಟೋರಿ ಶಾರ್ಟ್ ಕ್ಲಾರಿಟಿ ಸಿಕ್ತು ಸರ್, ಸೂಪರ್ ಸರ್. ನಾನಿದನ್ನು ನಮ್ಮ ಗುರುಗಳಿಂದ ಕಲ್ತಿದ್ದು. ಲಾಂಗ್ ಸ್ಟೋರಿ ಶಾರ್ಟ್ ಅಂತ ಮತ್ತೆ ರಿವಿಷನ್ ಮಾಡಿದ್ರೆ ತಲೆಗೆ ಹೋಗುತ್ತೆ ಅಂತ. ಸರ್ಮಾದ್ ಮೆಹರಾಜ್, ಮಾಂತೇಶ್, ಕಂಟಿನ್ಯೂ ಮಾಡಿ ಸರ್, ಇಂಟ್ರೆಸ್ಟ್ ಬರ್ತಾ ಇದೆ. ಇಲ್ಲ ಸರ್, ಇಷ್ಟೊತ್ತು ಇಂಟ್ರೆಸ್ಟಿಂಗ್ ಆಗಿತ್ತು, ಈಗ ಇಂಟ್ರೆಸ್ಟಿಂಗ್ ಆಗಿರೋಲ್ಲ, ಯಾಕೆಂದ್ರೆ ಫ್ಯಾಕ್ಟ್ಸ್. ಸರ್, ಈಗ ಗ್ರಹವಾಗಿದ್ದವು ಹಿಂದೆ ನಕ್ಷತ್ರಗಳಾಗಿರಬಹುದು ಅಲ್ವಾ? ಎಸ್, ಮೇ ಬಿ. ರವಿರಾಜ್ ವೆಲ್ಕಮ್. KMP, ನಾನು ಕೆಂಪಣ್ಣ ಅಂತ ಓದ್ಕೊಂಡ್ಬಿಡ್ತೀನಿ ಇನ್ಮೇಲೆ, ಅದು KMP ಅಂತ ಯಾರು ಹಾಕಿದಾರಲ್ಲ, ಕೆಂಪಣ್ಣ. ಸರಿ ಕೆಂಪಣ್ಣ, ಥ್ಯಾಂಕ್ ಯು ಸೋ ಮಚ್. ಚಂದು ಸರ್, ರಿಂಗ್ಸ್ ಅಂತ ಏನಿಲ್ರಿ, ನಾನು ಅಲ್ಲೇ ಹೇಳಿದ್ನಲ್ವಾ, ಅಂದ್ರೆ ಏನೀಗ ಗುರುಗ್ರಹ ಅದ್ರ ಸುತ್ತ ರಿಂಗ್ಸ್ ಇದೆ ಅಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಲೇ ಇರುತ್ತೆ ಅಷ್ಟೇ. ಅದರಲ್ಲಿ ಏನು ವಸ್ತು ಇರುತ್ತಲ್ವಾ, ಅದ್ರ ವಸ್ತುನೇ ಇರುತ್ತೆ. ಪ್ರವೀಣ್ ಸರ್, ಅಭಿಷೇಕ್ ಸರ್, ಮಹಾಂತೇಶ್ ಸರ್, ರಾಜೇಶ್ವರಿ ಮ್ಯಾಮ್, ಥ್ಯಾಂಕ್ ಯು. ನೈಸ್ ಕ್ಲಾಸಸ್, ಥ್ಯಾಂಕ್ ಯು ಮ್ಯಾಮ್. ಪರಶುರಾಮ್, ಥ್ಯಾಂಕ್ ಯು ಸರ್, ಚಲೋ ಇರುತ್ತೆ ಸರ್ ಕ್ಲಾಸು, ಥ್ಯಾಂಕ್ ಯು ಸರ್. ಲಾಂಗ್ ಸ್ಟೋರಿ ಶಾರ್ಟ್ ನಮ್ಮೇಲೂ ಪ್ರಭಾವ ಬೀರಿದೆ ಗುರುದೇವ್. ರವಿರಾಜ್, ಥ್ಯಾಂಕ್ ಯು. ಓಲಿ, ಫಿಸಿಕಲ್ ಜಿಯೋಗ್ರಫಿ ಇಷ್ಟು ದಿನ ಸ್ಕಿಪ್ ಮಾಡ್ತಿರಲ್ಲ, ಈಗ ಓಕೆನಾ? ಅರ್ಥ ಆಗ್ತಾ ಇದೆಯಾ? ಈಗ ನಾವು ತಾವುಗಳು ಆ ಥರ ಬುಕ್ಸ್ ಓದ್ಬೋದು, ಈಗ ಅರ್ಥ ಆಗುತ್ತೆ ಅನ್ಸುತ್ತೆ. ಯಾರಾದ್ರೂ ಇನ್ನ ಕ್ಲಾಸ್ ಜಾಯ್ನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕ್ಲಾಸಿಗೆ ಜಾಯ್ನ್ ಆಗಿ. ನಾನು ಐ ಥಿಂಕ್ ಇನ್ನೊಂದು 2-3 ಕ್ಲಾಸ್ ಅಷ್ಟೇ ಎಲ್ಲಾ ಕೋರ್ಸ್ವರೆಗೂ ಕೊಡ್ತಾ ಇದ್ದೀನಿ. ಎಲ್ಲ ಕೋರ್ಸ್ವರೆಗೂ ಎಲ್ಲ ಇನ್ನ ಏನು ESI PSI ಕಂಪ್ಲೀಟ್ ಕೋರ್ಸ್ ತೆಗೆದುಕೊಂಡಿರ್ತಾರೋ ಅವ್ರಿಗಿರುತ್ತೆ, KS ಕೋರ್ಸ್ ಏನು ತೆಗೆದುಕೊಂಡಿರ್ತಾರೋ ಅವ್ರಿಗಿರುತ್ತೆ, UPSC ಫೌಂಡೇಶನ್ ಕೋರ್ಸ್ ಅವ್ರಿಗಿರುತ್ತೆ, FD ST ಅವ್ರಿಗಿರುತ್ತೆ. ಅದನ್ನ ಬಿಟ್ಟು ಬೇರೆ ಎಕನಾಮಿ ಎನ್ವೈರನ್ಮೆಂಟ್ ಅವ್ರಿಗೆಲ್ಲ ಕೊಡ್ತಾ ಇದ್ದೀನಿ, ಇನ್ಮೇಲೆ ಕೊಡಲ್ಲ, ದಯವಿಟ್ಟು ಜಾಯ್ನ್ ಆಗಿ.
ಅಂಡ್ ಇನ್ನೊಂದಷ್ಟು ವಿದ್ಯಾರ್ಥಿಗಳು ಸರ್ರು ಡಿಸ್ಕೌಂಟ್ ಕೊಡ್ಬೋದು ಅಂತ ಕಾಯ್ತಾವ್ರೆ ಜಾಯ್ನ್ ಆಗದೆ. ಬಟ್ ಇದಕ್ಕೆ ಡಿಸ್ಕೌಂಟ್ ಕೊಡಲ್ಲ, ತುಂಬಾ ಕ್ಲಾಸಸ್ ಇರುತ್ತೆ, ನೀವೇ ಲಾಸ್ ಮಾಡ್ಕೋತೀರಾ. ಸರ್ ಡಿಸ್ಕೌಂಟ್ ಕೊಡೋವರೆಗೂ ಕಾಯ್ತಾ ಇದ್ರೆ ಕ್ಲಾಸ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೌಭಾಗ್ಯ ಮ್ಯಾಮ್ಗೆ ಹಿಸ್ಟ್ರಿ ಮೇಲೆ ತುಂಬಾ ಲವ್ ಆಗಿದೆ. ಸರ್ ಟೆಲ್ ಮಿ ಅಬೌಟ್ ಹಿಸ್ಟ್ರಿ ಕ್ಲಾಸಸ್. ದಯವಿಟ್ಟು ಮಾಡಿಸ್ತೀನಿ, ವೀಕೆಂಡ್ ಅಲ್ಲಿ ಮಾಡಿಸ್ತೀನಿ. ಅವ್ರ ಸ್ಕೆಡ್ಯೂಲ್ ಸ್ವಲ್ಪ ಸಿಗ್ತಾ ಇಲ್ಲ. ವೀಕ್ ಡೇಸ್ ಅಲ್ಲಿ ಜಿಯೋಗ್ರಫಿ ಇರುತ್ತೆ, ವೀಕೆಂಡ್ ಅಲ್ಲಿ ಹಿಸ್ಟ್ರಿ ಮಾಡಿಸ್ತೀನಿ. ತುಂಬಾ ಸ್ಟೂಡೆಂಟ್ಸ್ ನನಗೆ ಫೋನ್ ಮಾಡ್ತಾರೆ, ಸರ್ ಯಾವ ಕೊಡ್ತೀರಿ ಹೇಳಿ ಸರ್ ಡಿಸ್ಕೌಂಟ್, ನಾನು ಅವಾಗ ತಗೋತೀನಿ ಅಂತ. ಇನ್ನೊಬ್ಬ ಯಾರೋ ಚಾಲೆಂಜ್ ಆಗ್ಬಿಟ್ಟಿದ್ದೆ ನಮ್ಮ ಹುಡುಗ, ಸರ್ ನಾನು 1000 ಒಳಗಡೆ ನಿಮ್ದು ಎಲ್ಲಾ ಕ್ಲಾಸ್ ತೆಗೆದುಕೋತೀನಿ ಸರ್ ಚಾಲೆಂಜ್ ಅಂತ. ಅದೆಂಗ್ ತಗೋತೀನಿ, ನಂಗೆ ಕೊಡ್ಲಿಲ್ಲ ಅಂದ್ರೆ ನೋಡೋಣ ಅಂತ ಹೇಳಿದ್ವಿ. ಟೈಮ್ಸ್ ಕ್ಲಾಸಸ್ ಆಪನ್ನ ಡೌನ್ಲೋಡ್ ಮಾಡಿ ಜಾಯ್ನ್ ಆಗಿ. ಬೇಕಂದ್ರೆ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನೋಡಿ. ಓಕೆ, ಲಾಸ್ಟ್ 1 ಮಿನಿಟ್. ಏನಾದ್ರು ಹೇಳೋದಿದ್ರೆ ಕೇಳ್ಬೋದು. ಇಲ್ಲಿಗೆ ನಿಮ್ಮ ಸಮಯ ಮುಗಿದಿದೆ, ನನ್ನ ಟೈಮ್ ಇನ್ನ ಇದೆ. ಬಾಬಾಯ್, ಸಿ ಯು, ಬರೋಣ. ಕರೆಂಟ್ ಅಫೇರ್ಸ್ ಹೇಗೆ ಓದೋದು? ಪವಿತ್ರ ಮ್ಯಾಮ್ ಪ್ರೇಮ್ ಯಾನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಕರೆಂಟ್ ಅಫೇರ್ಸ್ ಓದುವುದು ಹೇಗೆ ಅಂತಾನೆ ಒಂದು ವಿಡಿಯೋ ಮಾಡಿದ್ದೀನಿ, ಅದ್ ನೋಡಿ. ಪ್ರೇಮ್ ಯಾನ IPS ಆಸ್ಪಿರೆಂಟ್ ಅಂತ ಯೂಟ್ಯೂಬ್ ಚಾನಲ್. ವಿಡಿಯೋ ಸೆಕ್ಷನ್ಗೆ ಹೋಗಿ ಅಲ್ಲಿ ಸಿಗುತ್ತೆ.